ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದ ಸರ್ ಎಂವಿ ಜಿಲ್ಲಾ ಕ್ರೀಡಾಂಗಣ ಅಭಿವೃದ್ಧಿಗೆ ಅನುದಾನ ತರುವ ಭರವಸೆ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಯುವಜನ ಸಬಲೀಕರಣ ಇಲಾಖೆ ಆಯುಕ್ತರೊಂದಿಗೆ ಭೇಟಿ, ಕ್ರೀಡಾಂಗಣ ಪರಿಶೀಲನೆ. ನಂದಿಗಿರಿಧಾಮ ರಸ್ತೆಯಲ್ಲಿ ಮುಂದಿನ 1 ತಿಂಗಳ ಕಾಲ ವಾರದ ದಿನಗಳಲ್ಲಿ ವಾಹನ ಸಂಚಾರ ಬಂದ್. ರಸ್ತೆ ಡಾಂಬರೀಕರಣ ಕಾಮಗಾರಿ ಹಿನ್ನೆಲೆಯಲ್ಲಿ ಸಂಚಾರ ಇಲ್ಲ. ಪ್ರವಾಸಿಗರು ಸಹಕರಿಸಲು ಜಿಲ್ಲಾಡಳಿತ ಮನವಿ. ಬೆಳೆದು ನಿಂತ ಅಡಿಕೆ ಗಿಡಗಳನ್ನು ಕತ್ತರಿಸಿ ಪೈಶಾಚಿಕತೆ ಮೆರೆದ ಕಿಡಿಗೇಡಿಗಳು. ಗೌರಿಬಿದನೂರು ತಾಲೂಕಿನಲ್ಲಿ ನಡೆದ ದುರಂತ. 100ಕ್ಕೂ ಹೆಚ್ಚು ಅಡಿಕೆ ಗಿಡಗಳ ನಾಶ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಮುಂದುವರಿದ ಖಾಸಗಿ ಕಾಲೇಜು ಬಸ್ ಅಪಘಾತ. ನಿನ್ನೆ ಶಾಲಾ ಬಸ್ ಅಪಘಾತ ಮಾಸುವ ಮುನ್ನವೇ ಇಂದು ಖಾಸಗಿ ಕಾಲೇಜು ಬಸ್ ಅಪಘಾತ. ಅಪಘಾತದಲ್ಲಿ 2 ಸ್ಥಳದಲ್ಲಿಯೇ ಸಾವು. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರದ ಸರ್ ಎಂವಿ ಜಿಲ್ಲಾ ಕ್ರೀಡಾಂಗಣ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದ್ದು, ರಾಜ್ಯ ಯುವಜನ ಸಬಲೀಕರಣ ಇಲಾಖೆ ಆಯುಕ್ತ ಚೇತನ್ ಅವರೊಂದಿಗೆ ಪರಿಶೀಲನೆ ನಡೆಸಿ ಅಭಿವೃದ್ಧಿಯ ಕುರಿತು ಚಿಂತನೆ ನಡೆಸಲಾಗುವುದೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದ್ದಾರೆ. ಯುವಜನ ಸಬಲೀಕರಣ ಇಲಾಖೆಯ ಆಯುಕ್ತ ಚೇತನ್ ಅವರೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಇಂದು ನಗರದ ಸರ್ ಎಂವಿ ಜಿಲ್ಲಾ ಕ್ರೀಡಾಂಗಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಲ್ಲದೆ ಕ್ರೀಡಾಂಗಣ ಅಭಿವೃದ್ಧಿಗೆ ಅನುದಾನ ನೀಡುವಂತೆ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗಿದ್ದು, ಅದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆ ನೀಡಿದ್ದಾರೆ. ಹಾಗಾಗಿ ಚೇತನ್ ಅವರು ಚಿಕ್ಕಬಳ್ಳಾಪುರ ಮತ್ತು ಚಿಂತಾಮಣಿ ನಗರದ ಕ್ರೀಡಾಂಗಣಗಳನ್ನು ವೀಕ್ಷಣೆ ಮಾಡುತ್ತಿರುವುದಾಗಿ ಸಚಿವರು ಹೇಳಿದರು. ಕಳೆದ 1 ವರ್ಷದ ಹಿಂದೆಯೇ ಕ್ರೀಡಾಂಗಣ ಅಭಿವೃದ್ಧಿಗಾಗಿ ವಿಸ್ತೃತ ವರದಿ ಮಾಡಲಾಗಿತ್ತು. ಬೇರೆ ಯೋಜನೆಗಳಲ್ಲಿ ಹಣ ಒದಗಿಸಲು ಮನವಿ ಮಾಡಲಾಗಿದೆ. 2024-25 ಅನುದಾನದಲ್ಲಿ 50 ಲಕ್ಷ ಬಿಡುಗಡೆ ಮಾಡುವುದಾಗಿ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ದಾರೆ. ಒಳಾಂಗಣ ಕ್ರೀಡಾಂಗಣ ದುರಸ್ತಿ ಮಾಡಬೇಕಿದೆ. ಎಲ್ಲಾ ಸಮಸ್ಯೆಗಳ ಪರಿಹಾರ ಮಾಡಲು ಪ್ರಯತ್ನ ಮಾಡಲಾಗುವುದು. ಮುಂದಿನ ದಿನಗಳಲ್ಲಿ ಇತರೆ ಅನುದಾನ 10 ಕೋಟಿ ವೆಚ್ಚ ಮಾಡುವ ಪ್ರಯತ್ನ ನಡೆಯುತ್ತಿದೆ ಎಂದರು. ಕ್ರೀಡಾಂಗಣದಲ್ಲಿ ಪೆವಿಲಿಯನ್ ಬ್ಲಾಕ್ ಸಿದ್ಧಪಡಿಸಲು 30 ಕೋಟಿ ಅಗತ್ಯವಿದೆ. ಪೆವಿಲಿಯನ್ ಬ್ಲಾಕ್ನ ಮಧ್ಯದ ಭಾಗದ ಅಭಿವೃದ್ಧಿಗೆ 10 ಕೋಟಿ ತರಲಾಗುವುದು. ಜೊತೆಗೆ ಬೇರೆ ಕ್ರೀಡೆಗಳಿಗೆ ಸ್ಥಳ ಒದಗಿಸಲು ಶ್ರಮಿಸಲಾಗುವುದು. ಕ್ರೀಡಾ ವಿದ್ಯಾರ್ಥಿ ನಿಲಯ ನಿರ್ಮಿಸಲು ಗಮನ ಹರಿಸಲಾಗಿದೆ. ಕ್ರೀಡಾಂಗಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಕ್ರೀಡಾಂಗಣದ ವಾಸ್ತವ ಸ್ಥಿತಿಯ ಬಗ್ಗೆ ಪರಿಶೀಲನೆ ನಡೆಸಬೇಕಿದೆ. ಖಾಸಗಿ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಯ ಬಗ್ಗೆಯೂ ಚಿಂತನೆ ನಡೆಸಲಾಗುತ್ತಿದೆ. ಖಾಸಗಿಯವರಿಗೆ ನೀಡಿದರೆ ವೆಚ್ಚ ಹೆಚ್ಚಾಗಲಿದೆ. ಇದಕ್ಕೆ ಜನರ ಪ್ರತಿಕ್ರಿಯೆ ಹೇಗೆ ಎಂಬ ಬಗ್ಗೆಯೂ ಪರಿಶೀಲನೆ ನಡೆಸಲಾಗುವುದು ಎಂದರು. ಯುವಜನ ಸಬಲೀಕರಣ ಇಲಾಖೆಯ ಆಯುಕ್ತರು ಆಗಿರ್ತಕ್ಕಂಥ IPS ಅಧಿಕಾರಿಗಳಾಗಿರ್ತಕ್ಕಂಥ ಚೇತನ್ ಅವರು ಇವತ್ತು ಇಲ್ಲಿ ಭೇಟಿ ಕೊಡೋಕ್ಕೆ ಬಂದಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಚಿಂತಾಮಣಿ 2 ಕಡೆ ಈಗ ಅವರು ಭೇಟಿ ಕೊಡ್ತಾ ಇದ್ದಾರೆ. ಇಲ್ಲಿಗೆ ನಾವು ಒಂದು ವಿಸ್ತೃತವಾದಂಥ ಯೋಜನೆಯನ್ನು ನಾನು ತಯಾರು ಮಾಡಿದ್ದು ಸುಮಾರು 1 ವರ್ಷದ ಹಿಂದೆ. ತಮಗೆಲ್ರಿಗೂ ಗೊತ್ತಿದೆ, ಸುಮಾರು 62 ಕೋಟಿಗಿಂತ ಹೆಚ್ಚು ಅನುದಾನ ಆಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾಯಿದ್ವಿ. ಈಗ ಬೇರೆ ಬೇರೆ ಯೋಜನೆಗಳಲ್ಲಿ ಇದಕ್ಕೆ ಹಣ ಒದಗಿಸ್ಕೊಡ್ಬೇಕು ಅಂತ ನಾನು ಅವರಿಗೆ ವಿನಂತಿ ಮಾಡಿಕೊಂಡಿದ್ದೆ. ಆ ಒಂದು ವಿಚಾರವಾಗಿ ನಾವೇ ಅಲ್ಲಿ ಖುದ್ದು ಬಂದು ನೋಡೋಣ ಅಂಥೇಳಿ ನಾವು ಅವರು ಮಾತಾಡಿಕೊಂಡು ಈಗ ಅವರು ಇಲ್ಲಿ ಬಂದು ನೋಡುವಂಥ ಕೆಲಸ ಆಗಿದೆ. ಈಗ ಮೊನ್ನೆ 2024-25 ಒಂದು ಕ್ರೀಡಾ ಇಲಾಖೆಯ ಆಯವ್ಯಯದಲ್ಲಿ ಇಲ್ಲ, ನಮ್ಮ ಒಂದು ಅನುದಾನದಲ್ಲಿ 50 ಲಕ್ಷ ನಮಗೆ ಬಿಡುಗಡೆ ಮಾಡ್ತೀವಿ ಅಂಥೇಳಿ ಮುಖ್ಯಮಂತ್ರಿಗಳ ಮುಖಾಂತರ ನಾನು ಕೇಳಿದಾಗ ಅದಕ್ಕೆ ಒಪ್ಕೊಂಡಿದ್ದಾರೆ. ಇನ್ನು ಅಧಿಕೃತ ಆದೇಶ ಬರಬೇಕು. ನಮ್ಮ ಆಯುಕ್ತರು ಹೇಳ್ತಾ ಇದ್ದಾರೆ ಕೊಟ್ಟಿದ್ದೀವಿ ಸರ್ ಅಂತ. ಅದರಲ್ಲಿ ಈಗ ಇಂಡೋರು ನಮ್ಮ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ ಅದನ್ನು ಇವತ್ತು ಸುಮಾರು 13 ವರ್ಷಗಳಿಂದ ಯಾವುದೇ ರೀತಿ ಅದು ದುರಸ್ತಿ ಕಂಡಿಲ್ಲ ಮತ್ತು ಅಲ್ಲೇ ಸಮಸ್ಯೆಗಳಿದ್ದಾವೆ. ಬೆಳಕಿನ ಸಮಸ್ಯೆ ಇವೆಲ್ಲ ಇದ್ದಾವೆ ಮತ್ತು ಫ್ಲೋರಿಂಗ್ ಸಮಸ್ಯೆ ಇದೆ. ಅವನ್ನೆಲ್ಲ ಒಂದು ರೀತಿ ಯಾವ ರೀತಿ ಇವತ್ತಿನ ಕಾಲಕ್ಕೆ ವೈಜ್ಞಾನಿಕವಾಗಿ ಅದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಈಗ ಚರ್ಚೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾನು ಈಗ ಸದ್ಯಕ್ಕೆ ಏನು ಹೇಳೋಕ್ಕೆ ಹೋಗೋದಿಲ್ಲ.
ಬೇರೆ ಯಾವುದೋ ಒಂದು ಅನುದಾನವನ್ನು ಕೊಡಿಸೋವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ನಾನು. ಸುಮಾರು ಒಂದು 10 ಕೋಟಿ ರೂಪಾಯಿ ಇದಕ್ಕೆ ಖರ್ಚು ಮಾಡಬೇಕು ಅಂತ ಹೇಳಿ ಪ್ರಾರಂಭದಲ್ಲಿ ನಾವು ಪೆವಿಲಿಯನ್ ಬ್ಲಾಕನ್ನು ಪೂರ್ತಿ ಪೆವಿಲಿಯನ್ ಬ್ಲಾಕ್ ತೊಗೋಬೇಕಾದ್ರೆ ಸುಮಾರು 28-30 ಕೋಟಿ ಆಗುತ್ತೆ, 28-30 ಕೋಟಿ ಆಗುತ್ತೆ. ಅದು ಈಗ ಒಂದೇ ಸತಿ ತೆಗೆದುಕೊಳಕ್ಕಾಗಲ್ಲ. ಈಗ 10 ಕೋಟಿಯಲ್ಲಿ ಮೇನ್ ಪೆವಿಲಿಯನ್ ಬ್ಲಾಕು ಒಂದು ಮಧ್ಯದ ಭಾಗವನ್ನು ತಗೋಬೇಕು ಅಂತಕ್ಕಂಥ ಉದ್ದೇಶ ಇದೆ. ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ನಾನು ಅದರ ಅಧಿಕೃತವಾದಂಥ ಮಾಹಿತಿಯನ್ನು ಕೊಡ್ತೇನೆ. ಈಗ ಇವೆಲ್ಲವನ್ನು ಮಾತಾಡಿಕೊಂಡು ಮತ್ತು ಬೇರೆ ಕೆಲವು ಯೋಜನೆಗಳಲ್ಲಿ ಇನ್ನು ಸಿಂಥೆಟಿಕ್ ಟ್ರ್ಯಾಕ್ ಮಾಡಬೇಕು, ಟ್ರ್ಯಾಕ್ ಸ್ವಲ್ಪ ಆ ಕಡೆ ಶಿಫ್ಟ್ ಮಾಡಬೇಕು, ಇವೆಲ್ಲ ಇದೆ. ಯಾಕಂದರೆ ಬೇರೆ ಬೇರೆ ಕ್ರೀಡೆಗಳಿಗೆ ಇಲ್ಲಿ ಸ್ಥಳ ಒದಗಿಸ್ಬೇಕು ಅಂತಕ್ಕಂಥ ಉದ್ದೇಶ ಇರೋದ್ರಿಂದ ಇವೆಲ್ಲವನ್ನು ಖುದ್ದು ನೋಡಿಕೊಂಡು ಇದನ್ನು ಯಾವ ರೀತಿ ಇದನ್ನು ಅನುದಾನ ಪ್ರಯತ್ನ ಮಾಡುವಂಥದ್ದಕ್ಕೆ ಪ್ರಯತ್ನ ಮಾಡಬೇಕು, ಆ ಒಂದು ಕ್ರಮ ತಗೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬಂದಿದ್ದಾರೆ ನಮ್ಮ ಚೇತನ್ ಅವರು. ಸೊ ಅದರಿಂದ ಸದ್ಯದಲ್ಲೇ ಕ್ರೀಡಾ ಹಾಸ್ಟೆಲ್ ಕೂಡ ಅದನ್ನು ಕೂಡ ಉದ್ಘಾಟನೆ ಮಾಡ್ತಕ್ಕಂಥದ್ದು, ಅದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿಕೊಂಡು ಮುಂದೆ ಅದಕ್ಕೊಂದು ತಾರೀಕು ನಿಗದಿ ಮಾಡಬೇಕಾಗುತ್ತೆ. ನಿರ್ವಹಣೆ ವಿಚಾರದಲ್ಲಿ ಕೆಲ ನಿಬಂಧನೆಗಳನ್ನು ಹಾಕಬೇಕಿದೆ. 13 ಎಕರೆಯಲ್ಲಿ ವಿಸ್ತೀರ್ಣದಲ್ಲಿರುವ ವಿಶಾಲ ಕ್ರೀಡಾಂಗಣ ಇದಾಗಿದೆ. ಇದರ ಅಭಿವೃದ್ಧಿಗಾಗಿ ಅನುದಾನ ತರುವ ಪ್ರಯತ್ನ ನಡೆಯುತ್ತಿದೆ. ಹಂತ ಹಂತವಾಗಿ ಕ್ರೀಡಾಂಗಣದ ಅಭಿವೃದ್ಧಿ ಮಾಡಲು ಶ್ರಮ ವಹಿಸಲಾಗುತ್ತಿದೆ. ಅಪ್ಪಯ್ಯನಕುಂಟೆ ಪ್ರದೇಶ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಬಳಸಿಕೊಳ್ಳಲು ಸಾಧ್ಯವಿದೆ ಎಂದುಕೊಂಡಿದ್ದೆವು. ಆದರೆ ಅದು ಪೂರ್ಣ ಕುಂಟೆ ಆಗಿರುವ ಕಾರಣ ಬಳಸಿಕೊಳ್ಳಲು ಸಾಧ್ಯವಿಲ್ಲ. ಮತ್ತೊಂದು ಜಾಗವಿದೆ. ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಜೊತೆ ಚರ್ಚೆ ನಡೆಸಲಾಗಿದೆ. ಕ್ರಿಕೆಟ್ ಅಸೋಸಿಯೇಷನ್ಗೆ ವಹಿಸುವುದಾ ಇಲ್ಲವೇ ನಾವೇ ಮಾಡುವುದಾ ಎಂಬುದನ್ನು ತೀರ್ಮಾನಿಸಲಾಗುತ್ತಿದೆ ಎಂದರು. ಪ್ರಾರಂಭದಲ್ಲಿ 1 ವರ್ಷದಿಂದ ಅಪ್ಪಯ್ಯನಕುಂಟೆದು ಕೇಳಿದಾಗ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ AC ಅವರು ಬರೀ ಒಂದು 3 ಎಕರೆ 4 ಎಕರೆ ಕುಂಟೆ ಇದೆ ಸರ್, ಉಳಿದಿದ್ದು ಬಳಸ್ಕೋಬೋದು ಅಂದರು. ನನಗೆ ಭಾಳ ಖುಷಿ ಆಯಿತು. ಆದರೆ ಆಮೇಲೆ ನೋಡ್ತೀವಿ ಸಂಪೂರ್ಣವಾಗಿ ಅದು ದಾಖಲೆಗಳಲ್ಲಿ ಪೂರ್ತಿ ಕುಂಟೆನೇ ಅದು. ಈಗ ನಿಮಗೆ ಗೊತ್ತಿದೆ, ಅಲ್ಲಿಗಾಗಲೇ ನಗರಸಭೆಯವರೇನೋ ಸ್ವಲ್ಪ ಕೆಲಸ ಮಾಡಿದ್ದು ಸಮಸ್ಯೆ ಆಗಿದೆ. ಅದರಿಂದ ಈಗ ಮತ್ತೆ ನಾವು ಅದನ್ನು ಈಗ ಆಲ್ಟರ್ನೇಟ್ ಆಗಿ ಕ್ರಿಕೆಟ್ಗೆ ಗ್ರೌಂಡ್ ಮಾಡೋಣ ಅಂತಕ್ಕಂಥ ಉದ್ದೇಶ ಆಯಿತು, ಕ್ರಿಕೆಟ್ ಸ್ಟೇಡಿಯಂ ಮಾಡೋಣ ಅಂತಕ್ಕಂಥ ಉದ್ದೇಶ ಆಯಿತು. ಕುಂಟೆ ಅಂತ ಇಲ್ದಿರೋ ಬೇರೆ ಇದ್ದಿದ್ರೆ ಖಂಡಿತ ಇಷ್ಟೊತ್ತಿಗಾಗಲೇ ನಾವು ಸ್ಟೇಡಿಯಂಗೆ ಪ್ಲ್ಯಾನ್ ಮಾಡಿರ್ತಾಯಿದ್ವಿ. ಆದರೆ ಈಗ ಕುಂಟೆ ಇರೋದ್ರಿಂದ ಈಗ ಮುಚ್ಚಿರೋದೇ ತಪ್ಪಾಗುತ್ತೆ. ಮತ್ತು ನಮಗೆ ಅಲ್ಲಿ ಗ್ಲಾಸ್ ಹೌಸ್ ಥರ ಏನೋ ಸಮಸ್ಯೆ ಅಲ್ಲಿ ಸಿಗಾಕೊಂಡ್ರೆ ಮತ್ತೆ ಸರ್ಕಾರಿ ದುಡ್ಡು ಸುಮ್ಮನೆ ದುಂದು ವೆಚ್ಚ ಮಾಡಿದ್ರು ಅಂತಕ್ಕಂಥ ಆರೋಪ ನಮ್ಮ ಮೇಲೆ ಬರ್ತದೆ. ಅದರಿಂದ ಅದು ನಮ್ಮ ಗಮನಕ್ಕೆ ಬಂದಿದ್ದ ತಕ್ಷಣ ಕೈ ಬಿಟ್ಟಿದ್ದೀವಿ. ಬೇರೆ ಇನ್ನೊಂದು ಜಾಗ ಇದೆ. ಈಗ ನಾನು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರ ಸಂಪರ್ಕದಲ್ಲಿ ಸುಮಾರು ದಿವಸದಿಂದ ಇದ್ದೀನಿ. ಅವ್ರಿಗೆ ಹೇಳ್ತಾ ಇದ್ದೀನಿ, ಅವರು ಬಂದು ನೋಡ್ತೀವಿ ಅಂತ ಇದ್ದಾರೆ. ಇನ್ನು ಅದ್ರ ಬಗ್ಗೆ ಅವ್ರು ಗಮನಿಸಿಲ್ಲ. ಈಗ ತುಮಕೂರಲ್ಲಿ ಸುಮಾರು 45-50 ಎಕರೆ ಕೊಟ್ಟಿದ್ದಾರೆ ಇದಕ್ಕೆ KSAಗೆ. ಈಗ ಅದಕ್ಕೋಸ್ಕರ ನಾವು ಇಲ್ಲಿ ಅಷ್ಟೇ ಒಂದು ಇಲ್ಲ ಕ್ರಿಕೆಟ್ ಅಸೋಸಿಯೇಷನ್ ಅವ್ರಿಗೆ ವಹಿಸೋದ ಅಂದರೆ ಅವರು ಒಂದು 3-4 ವರ್ಷ ಆಗುತ್ತೆ ಅಭಿವೃದ್ಧಿ ಮಾಡಲಿಕ್ಕೆ. ಅವರು ಯಾಕಂದರೆ ಬೇರೆ ಬೇರೆ ಕಡೆ ಮಾಡ್ತಾ ಇದ್ದಾರೆ ಸ್ಟೇಡಿಯಮ್ಸ್. ಈಗ ಕೋಲಾರಲ್ಲಿ ಪ್ರಾರಂಭ ಮಾಡಿದ್ದಾರೆ, ಇವೆಲ್ಲ ಮಾಡಿದ್ದಾರೆ. ಅದರಿಂದ ನಾವು ಇಲ್ಲಿ ಕೂಡ ಅವ್ರು ಮಾಡಲಿಲ್ಲ ಅಂದರೆ ಇಲ್ಲ ನಮ್ಮ ಯುವಜನ ಸೇವಾ ಇಲಾಖೆಗೆ ತಗೊಂಡು ನಂತರ ಮುಂದಿನ ದಿವಸದಲ್ಲಿ ಒಂದು ವ್ಯವಸ್ಥಿತವಾಗಿ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಉತ್ತಮ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಬದಲಾವಣೆ ಎಂಬುದು ಕೇವಲ ಬಿಜೆಪಿಯವರಿಗೆ ಗೊಂದಲ ಸೃಷ್ಟಿ ಮಾಡಬೇಕು ಎಂಬ ಉದ್ದೇಶದಿಂದ ಬಂದಿರುವ ಮಾತಾಗಿದೆ. ಸಾರ್ವಜನಿಕ ಬದುಕು ಮತ್ತು ರಾಜಕಾರಣದಲ್ಲಿಯೂ ಹನಿ ಟ್ರ್ಯಾಪ್ ನಡೆಯುತ್ತಿದೆ. ಕೆಲವರು ಉದ್ಯಮಿಗಳು ಆತ್ಮಹತ್ಯೆಯೂ ಮಾಡಿಕೊಂಡಿದ್ದಾರೆ. ಕೆಲವು ಬಯಲಿಗೆ ಬಂದಿದೆ, ಕೆಲವು ಬಂದಿಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಅವಧಿಯಲ್ಲಿಯೂ ಹನಿ ಟ್ರ್ಯಾಪ್ ಆಗಿತ್ತು. ಆಗಲೇ ಬಿಜೆಪಿಯವರು ಸಿಬಿಐಗೆ ನೀಡಿದ್ದರೆ ಒಳ್ಳೆಯದಾಗುತ್ತಿತ್ತು. ಆರೋಪ ಬಂದ ಕೂಡಲೇ ನಮ್ಮ ಸರ್ಕಾರ ತನಿಖೆ ಮಾಡಲು ಒಪ್ಪಿದೆ. ಆದರೂ ಬಿಜೆಪಿಯವರು ಅನಗತ್ಯವಾಗಿ ವಿವಾದ ಮಾಡುತ್ತಿದ್ದಾರೆ ಎಂದರು. ಸಚಿವ ರಾಜಣ್ಣ ಅವರು ಹೇಳಿದ್ದಾರೆ, ಎಲ್ಲ ಪಕ್ಷದವರು ಹನಿ ಟ್ರ್ಯಾಪ್ ಹಗರಣದ ಸುಳಿಯಲ್ಲಿದ್ದಾರೆ ಎಂದು. ಕಟ್ಟುನಿಟ್ಟಾಗಿ ಕಾನೂನು ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಪರಿಶೀಲನೆ ಮಾಡಬೇಕಿದೆ ಎಂದರು. ಇನ್ನು ಜನಸಂಖ್ಯೆ ನಿಯಂತ್ರಣದ ವಿಚಾರದಲ್ಲಿ ದಕ್ಷಿಣ ಭಾರತದಲ್ಲಿ ಇದು ಉತ್ತಮ ಫಲಿತಾಂಶ ನೀಡಿದೆ. ಉತ್ತರ ಭಾರತದ ರಾಜ್ಯಗಳಲ್ಲಿ ಹೆಚ್ಚು ಗಮನ ನೀಡಿಲ್ಲ. ಇದರಿಂದ ಜನಸಂಖ್ಯೆ ಬೆಳೆಯುತ್ತಲೇ ಇದೆ. ಹೊಸ ಜನಗಣತಿ ಮಾಡಿದರೆ ಉತ್ತರ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗಲಿದೆ. ಜನಸಂಖ್ಯೆ ಆಧಾರದಲ್ಲಿ ಉತ್ತರ ಭಾರತದಲ್ಲಿ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗಲಿದೆ. ಇದರಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ತೊಂದರೆಯಾಗಲಿದೆ ಎಂದರು. ಅದು ಹನಿ ಟ್ರ್ಯಾಪ್ ಅಂತಕ್ಕಂಥದ್ರ ಬಗ್ಗೆ ನಾನು ಹಿಂದೇನೂ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಮೊನ್ನೆ ಇವತ್ತು ಮಾಧ್ಯಮದವರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ. ಇದು ಇವತ್ತು ನೆನ್ನೆದಲ್ಲ ವಿಚಾರ, ಬರೀ ರಾಜಕಾರಣಿಗಳಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಉದ್ದಿಮೆದಾರರಿಗೂ ಇವತ್ತಾಗಿದೆ ಮತ್ತು ಸಾಮಾನ್ಯ ಜನರಿಗೂ ಇವತ್ತು ಹನಿ ಟ್ರ್ಯಾಪ್ ಮುಖಾಂತರ ಕೆಲವರು ಒಂದು ರೀತಿ ದಂಧೆ ಮಾಡ್ತಕ್ಕಂಥದ್ದು ಅಥವಾ ಸುಲಭವಾಗಿ ಹಣ ಗಳಿಸ್ಬೋದು ಅಂತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ಅದು ತನಿಖೆ ಆಗಬೇಕು ಅಂತಕ್ಕಂಥ ವಿಚಾರ ಬಂದಾಗ ಮಾನ್ಯ ನಮ್ಮ
ಗೃಹ ಮಂತ್ರಿಗಳು ಹೇಳಿದ್ದಾರೆ, ಅವರು ದೂರು ಕೊಟ್ಟರೆ ತಕ್ಷಣ ನಾವು ಸಮಗ್ರವಾಗಿ ತನಿಖೆ ಮಾಡ್ತೀವಿ ಅಂತಕ್ಕಂಥದ್ದು. ಆದರೆ ದುರಾದೃಷ್ಟ ನಮ್ಮ ವಿರೋಧ ಪಕ್ಷದವರು ಅವರ ಸರ್ಕಾರ ಇದ್ದಾಗ ಅವರ ಸಚಿವ ಸಂಪುಟದಲ್ಲೇ ಸುಮಾರು ಮಂತ್ರಿಗಳು ಹೋಗಿ ಕೋರ್ಟ್ಗೆ ಹೋಗಿ ರೆಸ್ಟ್ರೈನ್ಮೆಂಟ್ ಆರ್ಡ್ರು, ನಿರ್ಬಂಧದ ಮಾಧ್ಯಮಗಳು ಅದನ್ನು ಬಿತ್ತರಿಸಬಾರ್ದು, ನಮ್ಮ ಬಗ್ಗೆ ಏನಾದರೂ ವಿಡಿಯೋಗಳು ಬಂದರೆ ಅಂಥೇಳಿ ಅದಕ್ಕೊಂದು ನಿರ್ಬಂಧಕ ಆದ ಆದೇಶವನ್ನು ತಂದಿರತಕ್ಕಂಥದ್ದಿದೆ. ಬಹುಶಃ ಆ ಸಂದರ್ಭದಲ್ಲೇ ಅವರು ಇವತ್ತೇನು ಸಿ ಬಿ ಐ ಅಂತೇನು ಕೂಗಾಡ್ತಾ ಇದ್ದಾರೆ, ಆ ಕೆಲಸ ಅವತ್ತು ಮಾಡ್ಬೋದಾಗಿತ್ತು. ಅವ್ರು ಯಾಕೆ ಮಾಡಲಿಲ್ಲ ಆ ಸಂದರ್ಭದಲ್ಲಿ? ಏನಾಗಿದೆ, ಅವ್ರ ಪಕ್ಷದವರು ಹೇಳ್ತಾ ಇದ್ದಾರೆ, ಅವ್ರ ಪಕ್ಷದ ನಾಯಕರೇ ಈ ರೀತಿ ಮಾಡ್ತಾ ಇದ್ದಾರೆ ಅಂತ. BJPಯಲ್ಲಿ ಇರ್ತಕ್ಕಂಥವರೇ ಇವತ್ತು ಯತ್ನಾಳ್ ಅವರ ಹೇಳಿಕೆಗಳನ್ನು ನೀವು ನೋಡಿದಾಗ ಅವರ ಪಕ್ಷದ ಒಂದು ದೊಡ್ಡ ಮುಖಂಡರೇ ಈ ರೀತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಹೇಳಿಕೆಗಳು ಇದ್ದಾವೆ. ಅದರಿಂದ ಒಟ್ಟಾರೆಯಾಗಿ ನಮ್ಮ ಸರ್ಕಾರ ಇದು ಏನು ನಮ್ಮ ಮಂತ್ರಿಗಳು ರಾಜಣ್ಣ ಅವರು ಹೇಳಿದ ತಕ್ಷಣವೇ ಇದು ತನಿಖೆ ಮಾಡ್ತೀವಿ ಅಂತಕ್ಕಂಥದ್ದು ಮಾಡಿದ್ದಾರೆ. ಅದಕ್ಕೆ ಯಾವುದೇ ರೀತಿ ವಿಳಂಬ ಮಾಡಿಲ್ಲ. ಅದೇ ಸಂದರ್ಭದಲ್ಲಿ 5 ನಿಮಿಷದ ಒಳಗಾಗೆ ತನಿಖೆ ಮಾಡ್ತೀವಿ ಅಂತಿದ್ದಾರೆ. ಅದರಿಂದ ಒಟ್ಟಾರೆಯಾಗಿ ನಮ್ಮೆಲ್ಲರ ಅಭಿಪ್ರಾಯ ಈ ರೀತಿ ಏನಾದರೂ ಆಗಿದ್ದಕ್ಕಂಥದ್ದಿದ್ರೆ ಮತ್ತು ತನಿಖೆ ಆಗಬೇಕು. ಇನ್ನು ಬಿಜೆಪಿಯವರು ವ್ಯವಸ್ಥಿತವಾಗಿ ಚುನಾವಣೆಯಲ್ಲಿ ಜನರ ಗಮನ ಬೇರೆಡೆ ಸೆಳೆಯಲು ಭಾವನಾತ್ಮಕ ವಿಚಾರ ತಂದು ಗೆಲುವು ಸಾಧಿಸುವ ಪ್ರಯತ್ನ ನಡೆಯುತ್ತಿದೆ. ಜನಸಂಖ್ಯೆ ಆಧಾರದಲ್ಲಿ ಲೋಕಸಭಾ ಸ್ಥಾನಗಳ ನಿರ್ಧಾರವಾಗಲಿದೆಯಾ? ಇಲ್ಲಿ ಸ್ಥಾನಗಳು ಕಡಿಮೆ ಮಾಡಿ ಉತ್ತರ ಭಾರತದಲ್ಲಿ ಹೆಚ್ಚು ಮಾಡುವುದು ಸರಿಯಲ್ಲ. ಹಾಗಾಗಿ ಕ್ಷೇತ್ರ ಪುನರ್ವಿಂಗಡಣೆ ವಿಚಾರದಲ್ಲಿ ವಿರೋಧ ವ್ಯಕ್ತವಾಗುತ್ತಿದೆ ಎಂದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮ ರಸ್ತೆ ನವೀಕರಣ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಈ ರಸ್ತೆಯನ್ನು ಮಾರ್ಚ್ 24ರಿಂದ ಏಪ್ರಿಲ್ 25ರವರೆಗೆ ವಾರಾಂತ್ಯಗಳನ್ನು ಹೊರತುಪಡಿಸಿ ವಾಹನ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ PN ರವೀಂದ್ರ ಆದೇಶ ಹೊರಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮ ರಸ್ತೆ 4.9 ಕೋಟಿ ವೆಚ್ಚದ ಅನುದಾನದಲ್ಲಿ ರಸ್ತೆ ನವೀಕರಣ ಕಾಮಗಾರಿ ಆರಂಭಿಸಲಾಗಿದೆ. ನಂದಿಗಿರಿಧಾಮದ ರಸ್ತೆ ಕಿರಿದಾಗಿದ್ದು ರಸ್ತೆಯ ಡಾಂಬರೀಕರಣ ಕೈಗೊಳ್ಳಲು ರಸ್ತೆ ಸಂಚಾರವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲು ಸಾಧ್ಯವೇ ಎಂದು ಕಾಮಗಾರಿ ಗುತ್ತಿಗೆದಾರರು ಕೋರಿದ್ದು 1 ತಿಂಗಳ ಅವಧಿಗೆ ವಾರದ ದಿನಗಳಲ್ಲಿ ರಸ್ತೆ ಸಂಚಾರವನ್ನು ನಿರ್ಬಂಧಿಸಲು ಕೋರಿದ್ದಾರೆ ಎಂದು ಜಿಲ್ಲಾಧಿಕಾರಿಗಳು ಆದೇಶದಲ್ಲಿ ಹೇಳಿದ್ದಾರೆ. ಗುತ್ತಿಗೆದಾರರ ಮನವಿ ಮತ್ತು ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಶಿಫಾರಸು ಮಾಡಿರುವಂತೆ 1 ತಿಂಗಳ ಅವಧಿಗೆ ವಾರದ ದಿನಗಳಲ್ಲಿ ಅಂದರೆ ಶನಿವಾರ ಮತ್ತು ಭಾನುವಾರ ಹೊರತುಪಡಿಸಿ 4 ವಾರಗಳ ಸಂಚಾರ ನಿರ್ಬಂಧಿಸಿ ಡಾಂಬರೀಕರಣ ಕಾಮಗಾರಿ ಮಾಡಲು ರಸ್ತೆ ಸಂಚಾರವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲು ಅನುಮತಿ ನೀಡಲಾಗಿದೆ. ಹಾಗಾಗಿ ಮಾರ್ಚ್ 24ರಿಂದ ಏಪ್ರಿಲ್ 25ರವರೆಗೆ ವಾರಾಂತ್ಯಗಳನ್ನು ಹೊರತುಪಡಿಸಿ ವಾಹನ ಸಂಚಾರವನ್ನು ನಿರ್ಬಂಧಿಸಲು ಜಿಲ್ಲಾಧಿಕಾರಿಗಳು ಆದೇಶಿಸಿದ್ದಾರೆ. ಹಾಗಾಗಿ ಬೆಂಗಳೂರು ಸೇರಿದಂತೆ ಇತರೆ ಪ್ರದೇಶಗಳಿಂದ ನಂದಿಗಿರಿಧಾಮ ವೀಕ್ಷಣೆಗಾಗಿ ಬರುವ ಪ್ರವಾಸಿಗರು ಶನಿವಾರ ಮತ್ತು ಭಾನುವಾರ ಹೊರತುಪಡಿಸಿ ಉಳಿದ ದಿನಗಳಲ್ಲಿ ನಂದಿಗಿರಿಧಾಮದತ್ತ ಬರದೆ ಸಹಕಾರ ನೀಡಲು ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ದು, ಸಹಕರಿಸುವಂತೆ ಗುತ್ತಿಗೆದಾರರು ಮತ್ತು ಲೋಕೋಪಯೋಗಿ ಇಲಾಖೆ ಎಂಜಿನಿಯರ್ ಮನವಿ ಮಾಡಿದ್ದಾರೆ. ನಂದಿ ಬೆಟ್ಟದ ಏನು ರೋಡ್ ಇದೆ, ಅಂದರೆ ನಂದಿ ಬೆಟ್ಟಕ್ಕೆ ಹೋಗ್ತಕ್ಕಂಥ ರಸ್ತೆ ಏನಿದೆ, ಅದನ್ನು PWD ವತಿಯಿಂದ ಕಾಮಗಾರಿಯನ್ನು, ರಸ್ತೆ ಕಾಮಗಾರಿ ಅಂದರೆ ಈಗೇನು ರೋಡು ಸ್ವಲ್ಪ ಹಾಳಾಗಿದೆ ಅದೆಲ್ಲ ರಿಪೇರ್ಸ್ ವರ್ಕನ್ನು ಮಾಡ್ತಕ್ಕಂಥದ್ದು, ಡಾಂಬರೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರದ್ದು ರಿಕ್ವೆಸ್ಟ್ ಇತ್ತು, ವಾರದಲ್ಲಿ ಸೋಮವಾರದಿಂದ ಶುಕ್ರವಾರದ ತನಕ 4 ದಿನ ಆದರೂ ಶುಕ್ರವಾರದ ತನಕ ನಮಗೆ ಅವಕಾಶ ಮಾಡಿಕೊಡಿ ರಸ್ತೆ ರಿಪೇರಿ ಮಾಡಲಿಕ್ಕೆ ಅಂತೇಳಿ. ಹಾಗಾಗಿ ನಾನು ವಾರದಲ್ಲಿ ಶುಕ್ರವಾರ ಸಂಜೆ 6:30 ತನಕನೂ ಕೂಡ ಅವರಿಗೆ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಶುಕ್ರವಾರ ಸಂಜೆ 6:30 ನಂತರದಲ್ಲಿ ನಂದಿ ಬೆಟ್ಟಕ್ಕೆ ಪ್ರವಾಸಿಗರು ಹೋಗಿ ಬರ್ಬೋದು. ಅಂದರೆ ಶುಕ್ರವಾರ ನೈಟ್ ಇರ್ಬೋದು, ಶನಿವಾರ ಇರ್ಬೋದು, ಭಾನುವಾರ ಇರ್ಬೋದು, ಅಲ್ಲಿ ತನಕನೂ ಕೂಡ ಅವರು ಇರ್ಬೋದು. ಮತ್ತು ಸೋಮವಾರ ಮಾರ್ನಿಂಗಿಂದ ಶುಕ್ರವಾರ ತನಕನೂ ಕೂಡ ಒಂದು ನಿಷೇಧವನ್ನು ಏರಿದ್ದೀನಿ, ವಾಹನಗಳ ಪ್ರವೇಶಕ್ಕೆ ನಿಷೇಧವನ್ನು ಏರಿದ್ದೀನಿ. ಏಕೆಂದರೆ ರಸ್ತೆ ಹಾಳಾಗಿರೋದ್ರಿಂದ, ಸಾಕಷ್ಟು ತಿರುವುಗಳಿರೋದ್ರಿಂದ ನಾವು ರಸ್ತೆಯನ್ನು ರಿಪೇರಿ ಮಾಡಿ ಅಲ್ಲಿಗೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಸೌಲಭ್ಯವನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗಿದೆ. ಹಾಗಾಗಿ ಸಾರ್ವಜನಿಕರು ಈ ಕುರಿತಂತೆ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ನಾನು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದು ಅತ್ಯಂತ ಪೈಶಾಚಿಕ ಕೃತ್ಯ. ರೈತನ ಹೊಟ್ಟೆಯ ಮೇಲೆ ಹೊಡೆದ ದುರಂತ ಪ್ರಕರಣ. ಯಾವುದೇ ರೈತ ತಾನು ಬೆಳೆಯುವ ಬೆಳೆಯನ್ನು ಮಕ್ಕಳಂತೆ ಸಾಕಿ ಸಲಹುತ್ತಾನೆ. ಇಂತಹ ಬೆಳೆಯನ್ನೇ ಕಡಿದು ವಿಕೃತಿ ಮೆರೆದಿರುವ ಕಿಡಿಗೇಡಿಗಳ ಕೃತ್ಯಕ್ಕೆ ಇಡೀ ರೈತ ಸಮೂಹವೇ ಆಕ್ರೋಶ ವ್ಯಕ್ತಪಡಿಸುವಂತಾಗಿದೆ.
ಗೌರಿಬಿದನೂರು ತಾಲೂಕಿನ ಸೋನಗಾನಹಳ್ಳಿಯ ಹುಣಿಸನಕುಂಟೆ ಗ್ರಾಮದಲ್ಲಿ ಬೆಳೆದು ನಿಂತಿದ್ದ ಅಡಿಕೆ ಗಿಡಗಳನ್ನು ಕತ್ತರಿಸುವ ಮೂಲಕ ಕಿಡಿಗೇಡಿಗಳು ಪೈಶಾಚಿಕತೆ ಮೆರೆದಿದ್ದಾರೆ. ಗಂಗಮ್ಮ ಎಂಬುವವರಿಗೆ ಸೇರಿದ ಜಮೀನಿನಲ್ಲಿದ್ದ ಅಡಿಕೆ ಗಿಡಗಳನ್ನು ಮಚ್ಚಿನಿಂದ ಕಡಿದು ವಿಕೃತಿ ಮೆರೆದಿದ್ದಾರೆ. ತಡರಾತ್ರಿ ಘಟನೆ ನಡೆದಿದ್ದು, ನಿನ್ನೆ ಹೊಲದಲ್ಲಿ ಕೆಲಸ ಮುಗಿಸಿಕೊಂಡು ಸಂಜೆ ಮನೆಗೆ ಹೋಗಿದ್ದಾರೆ. ಇಂದು ಬೆಳಗ್ಗೆ ಹೊಲದ ಹತ್ತಿರ ಬಂದು ನೋಡಿದಾಗ ಅಡಿಕೆ ಗಿಡಗಳು ನೆಲ ಕಚ್ಚಿರುವುದು ಕಂಡು ನೆಲಕಚ್ಚಿರುವ ಅಡಿಕೆ ಗಿಡಗಳನ್ನು ನೋಡಿ ಮಾಲೀಕರು ಕಣ್ಣೀರು ಹಾಕುತ್ತಿದ್ದು, ಕಳೆದ 4 ವರ್ಷಗಳಿಂದ ಮಕ್ಕಳ ರೀತಿ ಪೋಷಿಸುತ್ತಿದ್ದ ಅಡಿಕೆ ಗಿಡಗಳನ್ನು ಕಡಿದಿರುವುದು ಕಲ್ಲು ಹೃದಯವನ್ನು ಕರಗಿಸುವಂತಿದೆ. ಹರೀಶ್ ಎಂಬ ರೈತನಿಗೆ ಸಂಬಂಧಿಸಿದ 3 ಎಕರೆ ಜಮೀನಿನಲ್ಲಿದ್ದ ಅಡಿಕೆ ಗಿಡಗಳು ನಾಶವಾಗಿದ್ದು, ರೈತ ತೀವ್ರ ದುಃಖಿತನಾಗಿದ್ದಾನೆ. ಈ ಸಂಬಂಧ ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಆರೋಪಿಗಳು ಯಾರು ಎಂಬುದು ಇನ್ನೂ ತಿಳಿಯದಾಗಿದೆ. 200 ಗಿಡ ಇದ್ವು. ಬೆಳಗ್ಗೆಯಿಂದ ನಾವು ಸಾಯಂಕಾಲ ತಗೊಂಡು ಹೊಲ್ದಾಗ ಬದುಕು ಮಾಡಿದ್ವಿ ಸರ್. ಬದುಕು ಮಾಡಿ ಸಾಯಂಕಾಲ ಮನೆಗೆ ಹೋದ್ವಿ. ರಾತ್ರಿ ಬಂದು ಈ ಥರ ಮಾಡ್ಯಾರ ಸರ್. ನಮಗೆ ಒಂದು 100 ಗಿಡ ಹೋಗ್ಯಾವ ಸ್ವಾಮಿ, ಹೋಗ್ಯಾವ ಸರ್. ಬೆಳಗ್ಗೆ ಬಂದು ನಾವು ನೋಡಿರೋದು. ಆದರೆ ಪೂರ್ತಿ ಹೋಗಿರೋ ಒಂದು 40-50 ಗಿಡ ಕಡ್ದವ್ರೆ. ಅರ್ಧ ಬಿರ್ಧ ಏಟ್ ಹಾಕಿರೋ ಒಂದು 100 ಗಿಡ ತಗೊಂಡು ಬರ್ತಾವೆ ಸರ್. ಪೊಲೀಸರು ನಿಷ್ಪಕ್ಷಪಾತ ತನಿಖೆ ನಡೆಸಿ ಈ ಪಾಪದ ಕೃತ್ಯ ಎಸಗಿದ ಕಿರಾತಕರು ಯಾರು ಎಂಬುದನ್ನು ಬಹಿರಂಗ ಮಾಡಬೇಕಿದೆ. ಬೆಳೆದು ಫಸಲು ನೀಡಬೇಕಿದ್ದ ಗಿಡಗಳನ್ನು ಕಳೆದುಕೊಂಡ ರೈತನಿಗೆ ಸರ್ಕಾರದಿಂದ ಪರಿಹಾರ ನೀಡಬೇಕೆಂದು ಒತ್ತಾಯಿಸಲಾಗಿದೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ನಿನ್ನೆ ತಾನೇ ಹೂ ಮಾರಾಟ ಮಾಡಿ ಮನೆಗೆ ತೆರಳುತ್ತಿದ್ದ ಯುವಕನಿಗೆ ಖಾಸಗಿ ಶಾಲಾ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ಮೃತಪಟ್ಟಿದ್ದ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಖಾಸಗಿ ಕಾಲೇಜಿನ ಬಸ್ ಡಿಕ್ಕಿಯಾಗಿ ಇಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ಇಂದು ನಡೆದಿದೆ. ಹೌದು, ಶನಿವಾರ ಮಾರುಕಟ್ಟೆಯಲ್ಲಿ ಹೂ ಮಾರಾಟ ಮಾಡಿ ಮನೆಗೆ ತೆರಳುತ್ತಿದ್ದ ಯುವಕನೊಬ್ಬ ಖಾಸಗಿ ಶಾಲೆ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ಮೃತಪಟ್ಟಿದ್ದರು. ಈ ಘಟನೆ ಇನ್ನೂ ಹಸಿರಾಗಿರುವಾಗಲೇ ಖಾಸಗಿ ಕಾಲೇಜು ಬಸ್ ಮತ್ತೊಂದು ಅಪಘಾತಕ್ಕೆ ಕಾರಣವಾಗಿದ್ದು, ಈ ಅಪಘಾತದಲ್ಲಿ ಇಬ್ಬರು ಬೈಕ್ ಸವಾರರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಹೊರವಲಯದ ನಾಗಾರ್ಜುನ ಕಾಲೇಜಿಗೆ ಸೇರಿದ ಬಸ್ ಹಾಗೂ ಬೈಕ್ ಮುಖಾಮುಖಿ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದೆ. ಬೈಕ್ ಸವಾರರಾದ ದೊಡ್ಡಬಳ್ಳಾಪುರ ಮೂಲದ 22 ವರ್ಷದ ಉದಯ್ ಕುಮಾರ್ ಮತ್ತು ಜಾರ್ಖಂಡ್ ಮೂಲದ 25 ವರ್ಷದ ಕಾರ್ಮಿಕ ಪ್ರಕಾಶ್ ಮಾಂಕಿ ಎಂಬುವವರು ಈ ಅಪಘಾತದಲ್ಲಿ ಮೃತಪಟ್ಟವರಾಗಿದ್ದಾರೆ. ಗೌರಿಬಿದನೂರು ನಗರದ ಬೈಪಾಸ್ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದ್ದು, ಗೌರಿಬಿದನೂರು ನಗರ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಚಿಕ್ಕಬಳ್ಳಾಪುರ ಜನತೆಗೆ ಎಸ್ಎಂಎಂಎಸ್ ಎಕ್ಸಿಬಿಷನ್ ವತಿಯಿಂದ ಸಂತಸದ ಸುದ್ದಿ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್. ವಿವಿಧ ರೀತಿಯ ರೋಬೋಟಿಕ್ ಪ್ರಾಣಿ ಪಕ್ಷಿಗಳ ಪ್ರದರ್ಶನ ನೀವು ನೋಡಬೇಕಾದರೆ ಬೆಂಗಳೂರಿಗೆ ಹೋಗಬೇಕಿಲ್ಲ. ಚಿಕ್ಕಬಳ್ಳಾಪುರದಲ್ಲಿಯೇ ಅತ್ಯಾಕರ್ಷಕ ರೋಬೋಟಿಕ್ ಪಕ್ಷಿ ಪ್ರದರ್ಶನ ಹಾಗೂ ಎಕ್ಸಿಬಿಷನ್ ಪ್ರಾರಂಭವಾಗಿದೆ.
ಬಗೆ ಬಗೆಯ ಪೆಂಗ್ವಿನ್, ಈಮು ಬರ್ಡ್, ಪಿಕಾಕ್, ಆನೆ ಸೇರಿದಂತೆ ರೋಬೋಟಿಕ್ ರೋಮಾಂಚಕಾರಿ ಪ್ರದರ್ಶನ ಮಾಡಲಾಗುತ್ತದೆ. ಮತ್ತೆ ಕಿತ್ತಡ, ರೈತ ಬಾಂಧವರು, ಬಂಧು ಮಿತ್ರರು ಕೂಡಲೇ ಕುಟುಂಬ ಸಮೇತರಾಗಿ ಬನ್ನಿ, ಎಂಜಾಯ್ ಮಾಡಿ. ಸ್ಥಳ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇದೇ ತಿಂಗಳು 26ರಿಂದ ಪ್ರಾರಂಭವಾಗುತ್ತಿದೆ. ಪ್ರತಿದಿನ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಸಾರ್ವಜನಿಕ ರಸ್ತೆಯಲ್ಲಿ ವೀಲಿಂಗ್ ಮಾಡುತ್ತಾ ಅಪಾಯಕಾರಿ ಸ್ಟಂಟ್ ಮಾಡಿ ವಾಹನ ಸವಾರರಿಗೆ ತೊಂದರೆ ಮತ್ತು ಭಯ ಉಂಟು ಮಾಡಿ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದ ಯುವಕನನ್ನ ನಂಜನಗೂಡು ಟೌನ್ ಪೊಲೀಸರು ಬಂಧಿಸಿದ್ದಾರೆ. ನಂಜನಗೂಡು ಪಟ್ಟಣದ ಚಾಮಲಾಪುರ ಬೀದಿ ನಿವಾಸಿ ಸೈಯದ್ ನವಾಜ್ ವೀಲಿಂಗ್ ಮಾಡಿ ಪೊಲೀಸರ ಅತಿಥಿಯಾಗಿದ್ದಾನೆ. ಬಂಧಿತ ಯುವಕ ಮೈಸೂರು ಚಾಮರಾಜನಗರ ಬೈಪಾಸ್ ಮುಖ್ಯ ರಸ್ತೆಯಲ್ಲಿ ವೀಲಿಂಗ್ ಮಾಡಿ ಪ್ರಚೋದನೆ ಮಾಡುವಂತೆ ವಿಡಿಯೋ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದ. ಗುಪ್ತ ಮಾಹಿತಿ ಪೊಲೀಸ್ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿ ತಿಮ್ಮಯ್ಯ ಪರಿಶೀಲನೆ ಮಾಡುವಾಗ ವಿಡಿಯೋ ಕಂಡುಬಂದಿದೆ. ಸಾರ್ವಜನಿಕರು ಭಯಪಡುವಂತೆ ಹಾಗೂ ಪ್ರಚೋದನೆ ಮಾಡುವ ಸ್ಟಂಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದ ಸೈಯದ್ ನವಾಜ್ನನ್ನು ಬಂಧಿಸಿ ಕಂಬಿ ಎಣಿಸಲು ಕಳಿಸಿದ್ದಾರೆ. ಅಲರ್ಟ್ ಆಗಿ ಖಡಕ್ ನಿರ್ಧಾರ ಕೈಗೊಂಡ ಪೊಲೀಸ್ ತಿಮ್ಮಯ್ಯ ಕಾರ್ಯವೈಖರಿಗೆ ಹ್ಯಾಟ್ಸ್ ಆಫ್ ಎನ್ನುತ್ತಾರೆ ನಂಜನಗೂಡಿನ ಜನತೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.
ಚಾಮರಾಜನಗರ ಜಿಲ್ಲೆಯಲ್ಲಿ ಇಂದು ನಡೆದ ಪ್ರತ್ಯೇಕ ಅಪಘಾತಗಳಲ್ಲಿ 3 ಯುವಕರು ಮೃತಪಟ್ಟಿದ್ದು, ಮೃತರ ಕುಟುಂಬಗಳು ಶೋಕ ಸಾಗರದಲ್ಲಿ ಮುಳುಗುವಂತಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಇಂದು ನಡೆದ ಪ್ರತ್ಯೇಕ ಅಪಘಾತಗಳಲ್ಲಿ 3 ಯುವಕರು ಮೃತಪಟ್ಟಿದ್ದಾರೆ. ಬೈಕ್ಗೆ ಈಚರ್ ವಾಹನ ಡಿಕ್ಕಿಯಾಗಿ ಸ್ಥಳದಲ್ಲೇ 2 ಯುವಕರು ಮೃತಪಟ್ಟಿರುವ ದಾರುಣ ಘಟನೆ ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಬಳಿ ನಡೆದಿದೆ. ಚಾಮರಾಜನಗರ ತಾಲೂಕಿನ ಬ್ಯಾಡ್ಲಮೂಡ್ಲು ಗ್ರಾಮದ 23 ವರ್ಷದ ಅಭಿಷೇಕ್ ಹಾಗೂ 21 ವರ್ಷದ ಅಭಿ ಮೃತ ದುರ್ದೈವಿಗಳಾಗಿದ್ದು, ಮಾದೇಶ್ ಎಂಬಾತನಿಗೆ ಗಂಭೀರ ಗಾಯಗಳಾಗಿವೆ. ಈತನನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿಗೆ ರವಾನೆ ಮಾಡಲಾಗಿದೆ. ಬಾಳೆಗೊನೆ ಕತ್ತರಿಸುವ ಕೆಲಸ ಮಾಡುತ್ತಿದ್ದ ಈ 3 ಒಂದೇ ಬೈಕ್ನಲ್ಲಿ ಕೆಲಸ ಮುಗಿಸಿ ಹಿಂತಿರುಗುವಾಗ ಈಚರ್ ಡಿಕ್ಕಿ ಹೊಡೆದು ಪರಾರಿಯಾಗಿದೆ. ಬಳಿಕ ಪೊಲೀಸರು ಕಾರ್ಯಾಚರಣೆ ನಡೆಸಿ ಈಚರ್ ಪತ್ತೆ ಹಚ್ಚಿದ್ದಾರೆ. ಚಾಮರಾಜನಗರ ಟ್ರಾಫಿಕ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಬೈಕ್ ಹಾಗೂ ಕಾರಿನ ನಡುವೆ ಅಪಘಾತ ಸಂಭವಿಸಿದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಗುಂಡ್ಲುಪೇಟೆ ತಾಲೂಕಿನ ಹಳ್ಳದ ಮಾದಹಳ್ಳಿ ಗೇಟ್ ಬಳಿ ಇಂದು ನಡೆದಿದೆ. ರಾಘವಾಪುರ ಗ್ರಾಮದ 37 ವರ್ಷದ ನಾಗಶೆಟ್ಟಿ ಮೃತ ವ್ಯಕ್ತಿಯಾಗಿದ್ದು, ಈತ ತನ್ನ ಬೈಕ್ನಲ್ಲಿ ಬೇಗೂರು ಕಡೆ ಹೋಗುತ್ತಿದ್ದಾಗ ಎದುರಿಗೆ ವೇಗವಾಗಿ ಬಂದ ಕಾರು ಡಿಕ್ಕಿ ಹೊಡೆದಿದೆ. ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ನಂತರ ಕಾರು ವಿದ್ಯುತ್ ಕಂಬಕ್ಕೆ ಗುದ್ದಿ ನಿಂತಿದೆ. ಕಾರು ಚಾಲಕ ಪರಾರಿಯಾಗಿದ್ದಾನೆ. ಬೇಗೂರು ಠಾಣೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಮೃತದೇಹವನ್ನು ಬೇಗೂರು ಆಸ್ಪತ್ರೆಗೆ ರವಾನಿಸಿ ಅಪಘಾತ ಮಾಡಿದ ಕಾರು ಮತ್ತು ಬೈಕ್ನನ್ನು ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ಬೇಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇರಸವಾಡಿ ಸಿದ್ದಪ್ಪಾಜಿ, ಸಿಟಿವಿ ನ್ಯೂಸ್, ಚಾಮರಾಜನಗರ. ಗೌರಿಬಿದನೂರು ನಗರದ ಹಳೆ ಬಜಾರ್ ಮುಖ್ಯ ರಸ್ತೆಯ ಫುಟ್ಪಾತ್ ಮೇಲಿದ್ದ ಅಂಗಡಿಗಳನ್ನು ತೆರವು ಮಾಡಲಾಗಿದೆ ಎಂದು ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ತಿಳಿಸಿದರು. ಗೌರಿಬಿದನೂರು ನಗರದಲ್ಲಿ ಅನೇಕ ಕಡೆ ಫುಟ್ಪಾತ್ನಲ್ಲಿ ಸಾರ್ವಜನಿಕರು ಸರಾಗವಾಗಿ ಹೋರಾಡಲು ನಗರಸಭೆಯಿಂದ ಫುಟ್ಪಾತ್ ನಿರ್ಮಾಣ ಮಾಡಿದ್ದು, ಕೆಲವು ಕಡೆ ಫುಟ್ಪಾತ್ ಆಕ್ರಮಿಸಿಕೊಂಡಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತದೆ. ಈ ಸಮಸ್ಯೆ ಅರಿತ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆ ಮಾಡಿ ಫುಟ್ಪಾತ್ ಮೇಲೆ ಅಕ್ರಮವಾಗಿ ಅಂಗಡಿ ನಿರ್ಮಾಣ ಮಾಡಿಕೊಂಡಿರುವುದನ್ನು ತೆರವುಗೊಳಿಸಲಾಗಿದೆ ಎಂದರು. ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಮಾತನಾಡಿ, ಸುಮಾರು ಬಾರಿ ಎಚ್ಚರಿಕೆ ಹಾಗೂ ದಂಡ ವಿಧಿಸಿದರೂ ಫುಟ್ಪಾತ್ ಮೇಲೆ ಅಕ್ರಮವಾಗಿ ಅಂಗಡಿ ನಿರ್ಮಾಣ ಮಾಡಿಕೊಂಡಿದ್ದವರು ಗಮನ ಹರಿಸಲಿಲ್ಲ. ಇಂದು ತೆರವುಗೊಳಿಸಲಾಯಿತು ಎಂದರು. ಎಲ್ಲರಿಗೂ ಇವತ್ತು ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ಅವ್ರ ವತಿಯಿಂದ ಇವತ್ತು ನಾವು ಫುಟ್ಪಾತ್ ತೆರವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈಗಾಗಲೇ ಈ ವೀಕಲ್ಲಿ ಇದು 3ನೇ ಸಲ ಮಾಡ್ತಿರೋದು. ಆದರೆ ಇಲ್ಲಿ ಜನ ಏನಂತಂದರೆ ಕೆಲವೊಬ್ಬರು, ಎಲ್ಲರೂ ಅಲ್ಲ, ಕೆಲವೊಬ್ಬರು ಎಷ್ಟು ಹೇಳಿದ್ರು ಕೂಡ ಅದೇ ಹಳೆ ಚಾಲಿಯನ್ನು ಮುಂದುವರಿಸ್ತಾ ಇದ್ದಾರೆ. ತಿಳಿಸಿ ಹೇಳಿದ್ವಿ, ಫೈನ್ ಹಾಕಿ ನೋಡಿದ್ವಿ, ಆದ್ರೂ ಕೂಡ ಅವರು ಅದೇ ತಮ್ಮ ಹಳೆ ಚಾಲಿಯನ್ನು ಮುಂದುವರಿಸ್ತಾ ಇದ್ದಾರೆ. ಇದು ಕೊನೆ ಎಚ್ಚರಿಕೆ ಅಂತ ಅಂದ್ಕೊಳ್ಳಿ. ಯಾಕಂತಂದರೆ ಮಧ್ಯೆ ಇಲ್ಲಿ ಇರುವಂಥ ರೋಡ್ಗಳೇನಿದ್ದಾವೆ ತುಂಬ ಕಿರಿದಾಗಿದ್ದಾವೆ. ಅದರಲ್ಲೂ ನೀವು ಫುಟ್ಪಾತನ್ನು ಒತ್ತುವರಿ ಮಾಡೋದು, ಫುಟ್ಪಾತ್ ಆದಮೇಲೆ ನೆಕ್ಸ್ಟು ಅಲ್ಲಿ ವೆಹಿಕಲ್ ನಿಲ್ಲಿಸೋದು, ವೆಹಿಕಲ್ ಆದಮೇಲೆ ಮತ್ತೆ ಅಗೇನ್ ಅಲ್ಲಿ ವ್ಯಾಪಾರಗಳನ್ನ, ಅಂಗಡಿಗಳನ್ನ ಇಟ್ಕೊಳ್ಳೋದು ಅಥವಾ ಈ ತಳ್ಳೋ ಗಾಡಿಗಳನ್ನ ಅಲ್ಲೇ ನೀವು ನಿಲ್ಲಿಸಿದ್ರೆ ಏನಾಗುತ್ತೆ, ರೋಡೇ ಕ್ಲೋಸ್ ಆಗುತ್ತೆ. ಹೀಗಾಗಿ ಅನೇಕರು ಬಂದು ಕಂಪ್ಲೇಂಟ್ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ. ಸೊ ಇನ್ನು ಮುಂದೆ ಏನಾದರೂ ಮತ್ತು ಅದೇ ಥರ ಏನಾದರೂ ಹಳೆ ಚಾಲಿಯನ್ನು ಮುಂದುವರಿಸಿದ್ರೆ ಇನ್ಮೇಲೆ ಯಾವುದೇ ಮುಲಾಜಿಲ್ಲದೆ ಕೂಡ ಕಾನೂನು ಕ್ರಮನ ತಗೋತೀವಿ. ನಗರ ಪೊಲೀಸ್ ಠಾಣೆ ಪಿಎಸ್ಐ ಗೋಪಾಲ್ ಮಾತನಾಡಿ, ಫುಟ್ಪಾತ್ ಮೇಲೆ ಅಕ್ರಮವಾಗಿ ಅಂಗಡಿ ನಿರ್ಮಾಣ ಮಾಡಿಕೊಂಡರೆ ಅಂತಹವರಿಗೆ ದಂಡ ಹಾಗೂ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ನಾಡಿನಾದ್ಯಂತ ಬಸವ ತತ್ವದ ಪ್ರಸಾರ ಮತ್ತು ಪ್ರಚಾರಕ್ಕಾಗಿ ಮಾತೆ ಮಹಾದೇವಿಯರು ಹಗಲಿರುಳು ಶ್ರಮಿಸಿರುವುದು ಸ್ಮರಣೀಯವಾಗಿದೆ ಎಂದು ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ತಿಳಿಸಿದರು.
ಬೀದರ್ ನಗರದ ಪಾಪನಾಶ ಮಂದಿರ ಹತ್ತಿರದ ಸ್ವಾಮಿ ಸಮರ್ಥ ಕಲ್ಯಾಣ ಮಂಟಪದಲ್ಲಿ ರಾಷ್ಟ್ರೀಯ ಬಸವದಳ ಲಿಂಗಾಯತ ಧರ್ಮ ಮಹಾಸಭಾ ಹಾಗೂ ಕ್ರಾಂತಿ ಗಂಗೋತ್ರಿ ಅಕ್ಕನಾಗಲಾಂಬಿಕಾ ಮಹಿಳಾ ಗಣದಿಂದ ಹಮ್ಮಿಕೊಂಡಿದ್ದ ಲಿಂಗಾಯತ ಮಹಾದಂಡನಾಯಕ ಧರ್ಮದ ಸ್ಮರಣೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು 1980ರ ದಶಕದಲ್ಲಿ ಲಿಂಗಾನಂದ ಸ್ವಾಮಿ ಹಾಗೂ ಮಾತೆ ಮಹಾದೇವಿಯವರು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಹಗಲು ರಾತ್ರಿ ಎನ್ನದೆ ಬಸವ ತತ್ವದ ಪ್ರಸಾರ ನಾಡಿನಾದ್ಯಂತ ಮಾಡಿರುವುದು ಸ್ಮರಣೀಯ. ಅವರ ಸಂಸ್ಮರಣೆ ಮಹಾದಂಡ ನಾಯಕರು ಎನ್ನುವ ವಿಶಿಷ್ಟ ಮತ್ತು ವಿನೂತನ ಹೆಸರಿನ ಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡಿರುವುದು ಖುಷಿ ತಂದಿದೆ ಎಂದರು. ಮಾತಾಜಿಯವರು ಎಲ್ಲರ ಮನೆಗಳಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಎಲ್ಲರೂ ಧರ್ಮವಂತರಾಗಬೇಕು, ಸಂಸ್ಕಾರದಿಂದ ಬದುಕಬೇಕು. ನಾನು ಶಾಸಕನಾಗಲು ನಮ್ಮ ಎಲ್ಲ ಲಿಂಗಾಯತ ಧರ್ಮೀಯರ ಸಹಾಯದಿಂದ ಸಾಧ್ಯವಾಯಿತು. ತಮ್ಮ ಸೇವೆ ಮಾಡುವ ಅವಕಾಶ ನೀಡಿದ್ದಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಎಂದರು. ವಿಧಾನಸೌಧದಲ್ಲಿ ಲಿಂಗಾಯತ ಶಾಸಕರು ಲಿಂಗಾಯತ ಧರ್ಮದ ಸ್ವತಂತ್ರ ಧರ್ಮದ ಮಾನ್ಯತೆಗಾಗಿ ಧ್ವನಿ ಎತ್ತಬೇಕು ಎಂದು ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮಿ ಸೂಚಿಸಿದರು. ಅಂದ್ರೆ ಎಲ್ಲ ಪಕ್ಷದಲ್ಲೂ ಅಪ್ಪಾಜಿಯವರು ಮಾತಾಜಿಯವರು ಪ್ರವಚನ ಕೇಳಿರ್ತಕ್ಕಂಥ ನಾಯಕರಿದ್ದಾರೆ. ಅದರಲ್ಲಿ ಈ ಬೀದರ್ ಶರಣಭೂಮಿಗೆ ಬೆಳೆದಿರ್ತಕ್ಕಂಥ ಶೈಲೇಂದ್ರ ಬೆಲ್ದಾಳೆ ಅದಕ್ಕೆ ಅವರು ಬಹಳ ಸೂಕ್ತ ವ್ಯಕ್ತಿ ಅಂತ ತಿಳ್ಕೊಂಡು ನಾವು ನಮ್ಮ ಶ್ರೀಕಾಂತ್ ಸ್ವಾಮಿ ಸ್ವಾಗತ ಸಮಿತಿ ಅಧ್ಯಕ್ಷರು ಅವರ ಆರ್ಥಿಕತೆ ನಮ್ಮ ಈ ಕ್ಷೇತ್ರದ ಶಾಸಕರು ಕೂಡ ಅವರು ಮಾಡಿದ್ವಿ. ಇದೇ ಸಂದರ್ಭದಲ್ಲಿ ಅಧಿವೇಶನ ನಮ್ಮ ಡೇಟ್ ಮೊದಲೇ ಫಿಕ್ಸ್ ಆಗಿತ್ತು. ಅದನ್ನ ಅಧಿವೇಶನ ಕೂಡ ಇದೇ ಸಮಯದಲ್ಲಿ ಬಂದಿದ್ದರಿಂದ ಅವ್ರಿಗೆ ಸಮಯ ಕೊಡ್ಲಿಕ್ಕೆ ಆಗಿಲ್ಲ. ಆದ್ರೆ ದಾಸೋಹಕ್ಕಾಗಿ ಮತ್ತು ಧರ್ಮವನ್ನ ಧರ್ಮದ ಎಲ್ಲ ರೀತಿಯಿಂದ ಕೂಡ ಅವ್ರ ಸಹಕಾರ ಇದೆ. ಇವೆಲ್ಲ ಮಾಡಿ ನನಗೇನು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ವಿಧಾನಸೌಧದಲ್ಲಿ ಇದ್ದೀನಿ ಅಂತ ಹೇಳಿ ನಾವು ಹೆಚ್ಚಾಗಿ ಫೋನ್ ಮಾಡಿದ್ರು. ಅವ್ರ ಅಧ್ಯಕ್ಷದಲ್ಲಿ ಇದ್ರು. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದರೂ ಕೂಡ ಅವರ ಮನಸ್ಸಿಗೆ ನೀವೆಲ್ಲ ಇಲ್ಲೇ ಇದ್ರು. ಅದಕ್ಕೆ ಸಂಪೂರ್ಣವಾಗಿ ಧರ್ಮದ ಸಹಕಾರ ನೀಡ್ತಾರೆ. ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಬಸವ ಕಾರ್ಯಕ್ರಮ ಇದ್ರೂ ಕೂಡ ಅವ್ರು ಇರ್ತಾರೆ. ಅವ್ರ ಇವತ್ತು ನಮ್ಮ ಮನವಿ ಏನಂದ್ರೆ ಇವತ್ತೇನಾಗಿದೆ ಅಂದ್ರೆ ದಯವಿಟ್ಟು ಎಲ್ಲ ಪಕ್ಷದ ಶಾಸಕರು ಎಲ್ಲ ಪಕ್ಷಗಳು ಇದ್ದಾರೆ. ನಮ್ಮ ಚಿಕ್ಕಬಳ್ಳೂರು ಕಾಂಗ್ರೆಸ್ನವರು ಇದ್ದಾರೆ, ಆಮೇಲೆ ಬೆಳಗಾವಿ ಬಿಜೆಪಿ ಅವರು ಇದ್ದಾರೆ. ಯಾವುದೇ ಪಕ್ಷದಲ್ಲಿರಲಿ ಪರಮ ಪೂಜೆ ಮಾತಾಡಿದವರಿಗೆ ನಾವು ಇವತ್ತು ಸ್ಮರಣೆಯನ್ನ ಮಾಡ್ತಾ ಇದ್ದೀವಿ. ಇನ್ನು ಲಿಂಗಾಯತ ಧರ್ಮದ ಸ್ವತಂತ್ರ ಧರ್ಮದ ಮಾನ್ಯತೆಗಾಗಿ ತಮ್ಮ ಆರೋಗ್ಯ ಲೆಕ್ಕಿಸದೆ ಮಾತೆ ಮಹಾದೇವಿಯವರು ಹೋರಾಟ ಮಾಡಿದ್ದರು. ಇದು ಮಾತಾಜಿಯವರ ದೊಡ್ಡ ಕನಸಾಗಿತ್ತು. ಲಿಂಗಾಯತ ಎಂದರೆ ಅದರಲ್ಲಿ ಎಲ್ಲ 101 ಪಂಗಡದವರು ಬರುತ್ತಾರೆ. ಈಗಾಗಲೇ ಸಿದ್ದರಾಮಯ್ಯನವರು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ. ಚೆಂಡು ಕೇಂದ್ರದ ಅಂಗಳದಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಅನುಮೋದನೆ ಮಾಡಲು ಎಲ್ಲ ಶಾಸಕರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಸ್ವತಂತ್ರ ಧರ್ಮದ ಮಾನ್ಯತೆಗಾಗಿ ಶ್ರಮಿಸಬೇಕು ಎಂದು ಸೂಚಿಸಿದರು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಬಾಗಲಕೋಟೆಯ ನಾಗರಾಜ್ ಶ್ರೀ ಕಲಕುಟಗರ ಎಂಬುವವರು ಸ್ವಚ್ಛ ವಿಧಾನಸಭಾ ಅಭಿಯಾನವನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದು, ಚಾಮರಾಜನಗರದಿಂದ ನಂಜನಗೂಡು ಪಟ್ಟಣಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸಿ ಪಟ್ಟಣದ ಹಲವು ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ಭ್ರಷ್ಟರಲ್ಲದ, ಕೋಮುವಾದಿಗಳಲ್ಲದ, ಕುಟುಂಬ ರಾಜಕಾರಣ ಮಾಡದ ಪ್ರಬುದ್ಧ ಜನಪರ ವ್ಯಕ್ತಿಗಳು ರಾಜಕಾರಣಕ್ಕೆ ಅವಶ್ಯಕ ಎಂಬ ಉದ್ದೇಶದ ಅಡಿಯಲ್ಲಿ ಬಾಗಲಕೋಟೆಯ ನಾಗರಾಜ್ ಶ್ರೀ ಕಲಕುಟಗರ ಎಂಬುವವರು ಪಾದಯಾತ್ರೆ ನಡೆಸುತ್ತಿದ್ದಾರೆ. ಫೆಬ್ರವರಿ 16ರಂದು ಬೆಂಗಳೂರಿನಿಂದ ಹೊರಟು ಚಿಕ್ಕಬಳ್ಳಾಪುರ, ಕೋಲಾರ ಸೇರಿದಂತೆ ಹಲವು ಜಿಲ್ಲೆಗಳ ನಂತರ ನಂಜನಗೂಡಿಗೆ ಆಗಮಿಸಿದ್ದು 3500 ಕಿಲೋಮೀಟರ್ ಸಾಗಿ ಅಕ್ಟೋಬರ್ ವೇಳೆಗೆ ಪಾದಯಾತ್ರೆ ಪೂರ್ಣಗೊಳ್ಳಲಿದೆ ಎಂದರು. 2028ರ ವಿಧಾನಸಭಾ ಚುನಾವಣಾ ವೇಳೆಗೆ ರಾಜ್ಯದ ಎಲ್ಲ ಕ್ಷೇತ್ರಗಳನ್ನು ತಲುಪುತ್ತದೆ. ಎಂಎಸ್ಸಿ, ಎಂಟೆಕ್ ಪದವೀಧರರಾದ ನಾಗರಾಜ್ ಹಮ್ಮಿಕೊಂಡಿರುವ ಪಾದಯಾತ್ರೆಗೆ ಹಲವು ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿವೆ.
ಭ್ರಷ್ಟರು, ಕೋಮುವಾದಿಗಳು, ಕುಟುಂಬ ರಾಜಕಾರಣ ಮಾಡುವವರನ್ನು ದೂರವಿಡಿ. ಜನಪರ ಕಾಳಜಿ ಇರುವ ವ್ಯಕ್ತಿಗಳನ್ನು ಮುಂದಿನ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗೆ ಆಯ್ಕೆ ಮಾಡಿ ಎನ್ನುವುದು ಇದರ ಉದ್ದೇಶವಾಗಿದೆ ಎಂದು ವಿವರಿಸಿದರು. ನನ್ನ ಹೆಸರು ನಾಗರಾಜ್ ಕಲ್ಕುಟ್ಗರ್ ಅಂತೇಳಿ, ಬಾಗಲಕೋಟೆಯವರು. ನಂದು MSc MTech ಆಯಿತು. ಪ್ರೊಫೆಷನಲಿ ಒಬ್ಬ ಜಿಯೋ ಸ್ಪೇಷಲ್ ಇಂಜಿನಿಯರು ಮತ್ತು ಸಾಮಾಜಿಕ ಕಾರ್ಯಕರ್ತ. ಸದ್ಯ ನಾನು ಸ್ವಚ್ಛ ವಿಧಾನಸಭೆಗಾಗಿ ಒಂದು ಸ್ವಚ್ಛ ವಿಧಾನಸಭೆ ಅಭಿಯಾನ ಅಂತ ಹಾಕ್ಕೊಂಡು ರಾಜ್ಯದ ಉದ್ದಗಲಕ್ಕೂ ನಾನು ಪಾದಯಾತ್ರೆ ಮುಖಾಂತರ ಒಂದು ಜನಜಾಗೃತಿ ಅಭಿಯಾನವನ್ನು ಕೈಗೊಂಡಿದ್ದೇನೆ. ಈ ಒಂದು ಅಭಿಯಾನ ಮುಖಾಂತರ ನಾನು 3 ಪ್ರಮುಖವಾದ ವಿಚಾರಗಳನ್ನು ಜನರ ಮಧ್ಯೆ ಇಡ್ತಾ ಸಾಕ್ತಾ ಇದ್ದೇನೆ. ಮೊದಲನೇದು, ಭ್ರಷ್ಟರು, ಕೋಮುವಾದಿಗಳು, ಕ್ರಿಮಿನಲ್ಗಳು, ಜಾತಿವಾದಿಗಳು ಮತ್ತು ಕುಟುಂಬ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಅಧಿಕಾರದಿಂದ ದೂರ ಇಡಬೇಕು. ಎರಡನೇದು, ಭ್ರಷ್ಟರಲ್ಲದ, ಕೋಮುವಾದಿ ಅಲ್ಲದ, ಜನಪರ ಕಾಳಜಿ ಇರತಕ್ಕಂಥ ಸುಸಂಸ್ಕೃತರು, ವಿದ್ಯಾವಂತರು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಮುಂದೆ ಬರಬೇಕು. ಒಂದಾಗಿ ಒಗ್ಗಟ್ಟಾಗಿ ಒಂದು ರಾಜಕೀಯ ಪರ್ಯಾಯ ಶಕ್ತಿಯಾಗಿ ಜನರ ಮುಂದೆ ನಿಲ್ಲಬೇಕು. ಮೂರನೇದು, ಮತದಾರರಲ್ಲಿ ಮನವಿ, ತಮ್ಮ ಅಮೂಲ್ಯವಾದ ಮತವನ್ನು ಹಣ, ಎಂಡ, ಸೀರೆ, ಕುಕ್ಕೂರು ಅಂಥೇಳಿ ಯಾವುದೂ ಆಮಿಷಕ್ಕೆ ಒಳಗಾಗದೆ ಮಾರ್ಕೊಳ್ಬಾರ್ದು. ಮತ್ತು ಭ್ರಷ್ಟಾಚಾರ ಮಾಡಿದ್ರು, ಅತ್ಯಾಚಾರ ಮಾಡಿದ್ರು, ಆಕ್ರಮಣ ಮಾಡಿದ್ರು, ಅನ್ಯಾಯ ಮಾಡಿದ್ರು, ನನ್ನ ಜಾತಿಯವನು, ನನ್ನ ಧರ್ಮದವನು ಅಂತೇಳಿ ಮತ ಹಾಕೋದನ್ನು ಬಿಡಬೇಕು. ಮತ್ತು ಈ ಒಂದು ಅಭಿಯಾನ ಏನಿದೆ ಇದು ಬೆಂಗಳೂರಿನ ಫ್ರೀಡಮ್ ಪಾರ್ಕಿಂದ ಜನವರಿ 26ಕ್ಕೆ ಪ್ರಾರಂಭ ಮಾಡಿ ಕರ್ನಾಟಕದ 31 ಜಿಲ್ಲೆ, ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ 2028ರ ಚುನಾವಣೆ ಪೂರ್ವದಲ್ಲಿ ಈ ಒಂದು ಅಭಿಯಾನ ಕೈಗೊಂಡು 2028ಕ್ಕೆ ರಾಜ್ಯದಲ್ಲಿ ಒಂದು ರಾಜಕೀಯ ಬದಲಾವಣೆ ತರುವ ನಿಟ್ಟಿನಲ್ಲಿ ಜನರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಇನ್ನು 2023ರಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ 250 ಮತ ಪಡೆದಿದ್ದೆ. 2024ರಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ 5,000 ಮತ ಪಡೆದಿದ್ದೆ. ಹಣ, ಮದ್ಯ ಹಂಚಿಲ್ಲ, ಜಾತಿ ಆಧಾರಿತ ಓಟು ಕೇಳಿಲ್ಲ. ಚುನಾವಣೆ ಸ್ಪರ್ಧೆ ಮೂಲಕ ಪ್ರಾಮಾಣಿಕ ಮತ ಚಲಾವಣೆ ಸಾಧ್ಯ ಎನ್ನುವುದನ್ನು ಮಾಡಿ ತೋರಿಸಿದ್ದೇನೆ. ಜನರು ಮನಸ್ಸು ಮಾಡಿದರೆ ಬದಲಾವಣೆ ಮಾಡಲು ಸಾಧ್ಯ ಎಂದರು. ಇನ್ನು 2028ರ ವಿಧಾನಸಭಾ, 2029ರ ಲೋಕಸಭಾ ಚುನಾವಣಾ ದೃಷ್ಟಿಯನ್ನು ಇಟ್ಟುಕೊಂಡು ಪಾದಯಾತ್ರೆ ಮೂಲಕ ಜಾಗೃತಿ ಅಭಿಯಾನ ಮಾಡುತ್ತಿದ್ದೇನೆ. ರಾಜಕೀಯದಲ್ಲಿ ಪರಿವರ್ತನೆ ಬರುವುದು ನನ್ನ ಉದ್ದೇಶವಾಗಿದೆ ಎಂದರು. ಕುಮಾರ್, CTV ನ್ಯೂಸ್, ನಂಜನಗೂಡು. ದೇಶದ ಯುವ ಜನತೆಗೆ ಭಗತ್ ಸಿಂಗ್ ಪ್ರೇರಕ ಶಕ್ತಿಯಾಗಿ ಅವರ ಸಿದ್ಧಾಂತಗಳನ್ನು ಅನುಸರಿಸಬೇಕಿದೆ ಎಂದು ಡಿವೈಎಫ್ಐನ ಜಿಲ್ಲಾ ಮುಖಂಡ ಲಕ್ಷ್ಮಣ್ ರೆಡ್ಡಿ ಹೇಳಿದರು. ಬಾಗೇಪಲ್ಲಿ ತಾಲೂಕಿನ ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಂಕಂವಾರಪಲ್ಲಿ ಗ್ರಾಮದಲ್ಲಿ ಭಗತ್ ಸಿಂಗ್ ಹುತಾತ್ಮ ದಿನಾಚರಣೆ ಹಿನ್ನೆಲೆಯಲ್ಲಿ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಡಿವೈಎಫ್ಐನ ಜಿಲ್ಲಾ ಮುಖಂಡ ಲಕ್ಷ್ಮಣ್ ರೆಡ್ಡಿ, ಈಗಿನ ಭಾರತದಲ್ಲಿ ಯುವಜನತೆ ಗೊಂದಲಗಳಿಂದಾಗಿ ಅವರ ಬದುಕು ಅತಂತ್ರ ಪರಿಸ್ಥಿತಿಗೆ ಒದ್ದಾಡುತ್ತಿದ್ದಾರೆ. ನಿರ್ದಿಷ್ಟ ಗುರಿ, ದೇಶಪ್ರೇಮ, ಅಭಿವೃದ್ಧಿ ಪರವಾದ ಅಭಿರುಚಿಗಳು ಕಡಿಮೆಯಾಗುತ್ತಿವೆ ಎಂದರು. ಈಗಿನ ಸರ್ಕಾರಗಳು ಯುವಜನತೆಯ ಬದುಕನ್ನೇ ಕಟ್ಟಿಕೊಳ್ಳುವ ವಿಧಾನಗಳ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಭಗತ್ ಸಿಂಗ್ ತರುಣ ವಯಸ್ಸಿನಲ್ಲಿ ದೇಶಕ್ಕಾಗಿ ರಾಜಗುರು ಸುಖದೇವ್ರವರ ಜೊತೆಗೆ ನೇಣುಗಂಬ ಏರಿದಕ್ಕೆ ನಾವೆಲ್ಲರೂ ಸ್ವತಂತ್ರ ದೇಶದಲ್ಲಿದ್ದೇವೆ. ಅಂತಹ ಲೆಜೆಂಡರಿ ಯುವ ಪ್ರೇರಕನ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ದೇಶಪ್ರೇಮ, ನಾಡಪ್ರೇಮ, ಅಭಿವೃದ್ಧಿ ಪರವಾಗಿ ಮುನ್ನುಗ್ಗಬೇಕಿದೆ. ಹಾಗಾಗಿ ಅವರ ನೆನಪಿನ ಅರ್ಥ ರಕ್ತದಾನ ಶಿಬಿರವನ್ನು ಮತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ಇವತ್ತು ಭಗತ್ ಸಿಂಗ್, ದೇಶಪ್ರೇಮಿ ಭಗತ್ ಸಿಂಗ್ ರವರ ಬಲಿದಾನ ದಿವಸ ಪ್ರಯುಕ್ತ ಇವತ್ತು ಯಲ್ಲಂಪಲ್ಲಿ ಪಂಚಾಯಿತಿ ಶಂಕವಾರಂಪಲ್ಲಿ ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ಶಿಬಿರವನ್ನು ಇವತ್ತು ಏರ್ಪಾಡು ಮಾಡಿದ್ದೀವಿ. ಇವತ್ತು ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಮುದ್ದೇನಹಳ್ಳಿ ನಮ್ಮ ಒಂದು ಆಸ್ಪತ್ರೆಯ ಕಡೆಯಿಂದ ಇವತ್ತು ಎಲ್ಲ ಡಾಕ್ಟರ್ಸು ಮತ್ತು ರೆಡ್ ಕ್ರಾಸ್ ಸಂಸ್ಥೆಯ ನಮ್ಮ ಬಾಗೇಪಲ್ಲಿ ತಾಲೂಕು ಕಾರ್ಯದರ್ಶಿಗಳಾಗಿರುವಂಥ AG ಸುಧಾಕರ್ ಸರ್ ಅವರ ಒಂದು ಬೆಂಬಲದೊಂದಿಗೆ ಇವತ್ತು ನಮ್ಮ ಶಂಕವಾರಂಪಲ್ಲಿ ಭಗತ್ ಸಿಂಗ್ ಯುವಕರ ಬಲಗದ ಒಂದು ನೇತೃತ್ವದಲ್ಲಿ ಎಲ್ಲ ಡಿವೈಎಫ್ಐನ ಸಹಯೋಗದಲ್ಲಿ ಇವತ್ತು ಇದೇ ಮೊದಲ ಬಾರಿಗೆ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ವಿ. ಇದೇ ಮೊದಲ ಬಾರಿಗೆ ಆಗಿರುವುದರಿಂದ ಇವತ್ತು ರಕ್ತ ಕೊಡುವುದಕ್ಕೆ ಇವತ್ತು ರಕ್ತದಾನಿಗಳ ಒಂದು ಪ್ರಮಾಣ ಇವತ್ತು ಕಡಿಮೆ ಆಗಿರ್ಬೋದು.
ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಬಳಗದಿಂದ ಒಂದು ಕಾರ್ಯಕ್ರಮಗಳು ಮಾಡ್ತೀವಿ. ಆದರೆ ಇವತ್ತು ಮಟ್ಟಿಗೆ ಇವತ್ತು 11 ಯೂನಿಟ್ಗಳು ಇವತ್ತು ಕಲೆಕ್ಟ್ ಆಗಿದೆ. ಇವತ್ತು ನಮ್ಮ ಎ ಜಿ ಸುಧಾಕರ್ ಸರ್ ಕಾರ್ಯಕರ್ತರು ಹೇಳಿದಾಗೆ 1 ಯೂನಿಟ್ಟು 3 ಜನನ ಉಳಿಸುವಂಥ ಪ್ರಯತ್ನ ಆದರೆ ಇವತ್ತು 33 ಜನ ಇವತ್ತು ಉಳಿಯಲಿಕ್ಕೆ ಒಂದು ರಕ್ಷಣೆ ಮಾಡೋಕ್ಕೆ ಇವತ್ತು ಸಾಧ್ಯ ಆಗಿದೆ. ಹಾಗಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನು ಹಿರಿಯ ವಕೀಲ ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯ ತಾಲೂಕು ಕಾರ್ಯದರ್ಶಿ ಎಜಿ ಸುಧಾಕರ್ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರಗಳನ್ನು ಆಯೋಜಿಸಿರುವುದು ಕಷ್ಟಕರ ಆದರೂ ಲಕ್ಷ್ಮಣರೆಡ್ಡಿ ನೇತೃತ್ವದಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದು ಶ್ಲಾಘನೀಯ. ಮುಂದಿನ ದಿನಗಳಲ್ಲಿ ಗ್ರಾಮೀಣ ಭಾಗದಲ್ಲಿಯೂ ಯುವಕರಲ್ಲಿ ರಕ್ತದಾನ ಮಾಡುವ ಪ್ರವೃತ್ತಿ ಬೆಳೆಸುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ರೆಡ್ ಕ್ರಾಸ್ ಸಂಸ್ಥೆಯಿಂದ ಆಯೋಜಿಸಲಾಗುತ್ತದೆ. ಹಾಗಾಗಿ ಈ ಬಗ್ಗೆ ಯುವಕರು ಉತ್ಸಾಹಕರಾಗಬೇಕು ಎಂದರು. ರಕ್ತವನ್ನು ಕೃತಕವಾಗಿ ತಯಾರು ಮಾಡಲು ಸಾಧ್ಯವಿಲ್ಲ. ರಕ್ತವನ್ನು ಮನುಷ್ಯರಿಂದಲೇ ಪಡೆಯಬೇಕು. ರಕ್ತದಾನವನ್ನ ಮಹಾದಾನ ಎಂದು ಕರೆಯಲಾಗುತ್ತದೆ. ಯುವಕರು ಹೆಚ್ಚಾಗಿ ರಕ್ತದಾನ ಶಿಬಿರದಲ್ಲಿ ರಕ್ತದಾನ ಮಾಡುವ ಮೂಲಕ ಇನ್ನೊಬ್ಬರಿಗೆ ಸಹಕಾರ ನೀಡಬೇಕು ಎಂದರು. 100ಕ್ಕೂ ಹೆಚ್ಚು ಮಂದಿಗೆ ಕಣ್ಣು, ಕಿವಿ, ಹೃದಯ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ತಪಾಸಣೆ ನಡೆಸಲಾಯಿತು. 20ಕ್ಕೂ ಹೆಚ್ಚು ಯುವಕರು ರಕ್ತದಾನ ಮಾಡಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ವರ್ಷದ ಮೊದಲ ಮಳೆಯಾಗಿ ನಿನ್ನೆ ಸುರಿದ ಅಕಾಲಿಕ ಆಲಿಕಲ್ಲು ಸಮೇತ ಭಾರೀ ಬಿರುಗಾಳಿ ಮಳೆಗೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೈತರು ಹಾಗೂ ವ್ಯಾಪಾರಿಗಳು ತತ್ತರಿಸಿ ಹೋಗಿದ್ದಾರೆ. ವಿಶ್ವದ ಪ್ರಸಿದ್ಧಿ ಮಾವಿನ ಹಣ್ಣಿನ ನಗರಿ ಎಂದೇ ಪ್ರಖ್ಯಾತಿ ಪಡೆದಿರುವ ಶ್ರೀನಿವಾಸಪುರ ತಾಲೂಕಿನಲ್ಲಿ 70% ರೈತರು ವರ್ಷಕ್ಕೊಮ್ಮೆ ಸಿಗುವ ಬೆಳೆಯಾಗಿರುವ ಮಾವಿನ ಬೆಳೆಯನ್ನೇ ನಂಬಿ ಬದುಕುತ್ತಿದ್ದಾರೆ. ಇಲ್ಲಿ ಬೆಳೆಯುವ ಮಾವಿನ ಹಣ್ಣನ್ನು ದೇಶ ವಿದೇಶಗಳಿಗೆ ರಫ್ತು ಮಾಡಲಾಗುತ್ತದೆ. ಈಗ ಮಾವಿನ ತೋಟಗಳಲ್ಲಿ ಪಿಂದಿಗಳು ಬಿಟ್ಟಿದ್ದು ಭಾರೀ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಗೆ ರಾಯಲಪಾಡು ಹೋಬಳಿ ಹಾಗೂ ನೆಲವಂಕಿ ಹೋಬಳಿಗಳಲ್ಲಿ ಬಹುತೇಕ ತೋಟಗಳಲ್ಲಿ 50%ಕ್ಕೂ ಹೆಚ್ಚು ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿ ನೆಲಕಚ್ಚಿದೆ. ಉಳಿದ ಪಿಂದಿಗಳ ಮೇಲೆ ಆಲಿಕಲ್ಲು ಬಿದ್ದು ಕಪ್ಪು ಮಚ್ಚೆ ರೋಗ ಆರಂಭವಾಗಿದ್ದರೆ ಬೃಹತ್ ಗಾತ್ರದ ಮರಗಳು ಹಾಗೂ ಲಕ್ಷ್ಮೀಪುರ ಗ್ರಾಮದ ರೈತ ಕೃಷ್ಣಪ್ಪ ಎಂಬುವವರಿಗೆ ಸೇರಿದ ಪಾಲಿ ಹೌಸ್ ನಾಶವಾಗಿದ್ದು ಅಂದಾಜು 2 ರಿಂದ 3 ಲಕ್ಷ ನಷ್ಟವಾಗಿದೆ. ಕೂಡಲೇ ಸರ್ಕಾರ ಇತ್ತ ಗಮನ ಹರಿಸುವಂತೆ ರೈತ ಮುಖಂಡ ಪಾತಕೋಟೆ ನವೀನ್ ಕುಮಾರ್ ಹಾಗೂ ರೈತ ಸುಧಾಕರ್ ಮಾತನಾಡಿ, ನಿನ್ನೆ ದಿನ ಸುರಿದ ಮಳೆಗೆ ಮಾವು ಬೆಳೆ ಹಾಗೂ ಇತರೆ ತರಕಾರಿ ಬೆಳೆಗಳು ತುಂಬಾ ನಷ್ಟವಾಗಿದ್ದು ಕೂಡಲೇ ಸರ್ಕಾರ ಇತ್ತ ಗಮನ ಹರಿಸಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳನ್ನು ವಿಶೇಷ ತಂಡಗಳನ್ನಾಗಿ ರಚನೆ ಮಾಡಿ ಬೆಳೆ ನಷ್ಟ ಕುರಿತು ಸಮೀಕ್ಷೆ ನಡೆಸಿ ರೈತರಿಗೆ ಪರಿಹಾರ ಒದಗಿಸಬೇಕೆಂದು ಒತ್ತಾಯಿಸಿದರು. ರಫೀವುಲ್ಲಾ, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಬೀಳ್ಕೊಡುಗೆ ಎಂಬುದು ನೇರವಾಗಿ ಹೃದಯ ತಟ್ಟುವ, ಮನಸ್ಸು ಭಾರವಾಗಿಸುವ ಕಾರ್ಯಕ್ರಮ. ಶಾಲೆಗಾಗಿ ಮಕ್ಕಳಿಗೆ ಕಳಕಳಿಯ ಶಿಕ್ಷಣ ನೀಡುವ ಜೊತೆಗೆ ಮಕ್ಕಳ ಪಾಲಕರ, ಊರ ಹಿರಿಯರ ಪ್ರೀತಿಗೆ ಪಾತ್ರರಾಗಿ ಗಡಿಭಾಗದ ಶಾಲೆಗೆ ಸರ್ವ ರೀತಿಯಲ್ಲಿ ಸುಧಾರಣೆ ಮಾಡಲು ಶ್ರಮಿಸಿದ ಶೈಕ್ಷಣಿಕ, ಸಾಮಾಜಿಕ, ಸಾಹಿತ್ಯಿಕ ಮತ್ತು ಕ್ರೀಡಾ ಕಾಳಜಿ ಹೊಂದಿದ ಶಿಕ್ಷಕ ಎಲ್.ಪಿ. ರಾಘವೇಂದ್ರ ಅವರ ಸೇವೆ ನಿಜಕ್ಕೂ ಮಾದರಿಯಾದುದು ಎಂದು ಪಾತುಪಾಳ್ಯ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎಸ್.ಆರ್. ಸುರೇಂದ್ರ ಬಾಬು ಹೇಳಿದರು. ಪಾತುಪಾಳ್ಯ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಎಲ್.ಪಿ. ರಾಘವೇಂದ್ರ ಅವರಿಗೆ ಶಾಲು ಹೊದಿಸಿ, ಹಾರ ಹಾಕಿ, ಫಲಪುಷ್ಪ ಹಾಗೂ ಉಡುಗೊರೆ ನೀಡಿ ಸನ್ಮಾನಿಸಿ ಮಾತನಾಡಿದ ಶಿಕ್ಷಕ ಸುರೇಂದ್ರ ಬಾಬು, ಪಾತುಪಾಳ್ಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ 11 ವರ್ಷಗಳ ನಿರಂತರ ಸೇವೆ ಸಲ್ಲಿಸಿ ಅತ್ಯಂತ ಶಿಸ್ತಿನ ಶಿಕ್ಷಕ ಎಲ್.ಪಿ. ರಾಘವೇಂದ್ರ ಎಂದರೆ ಮಕ್ಕಳಿಗೆ ಅಚ್ಚುಮೆಚ್ಚಿನ ಶಿಕ್ಷಕ ಹಾಗೂ ಮಕ್ಕಳ ಪೋಷಕರಿಗೂ ಪ್ರೀತಿ ಪಾತ್ರ ಶಿಕ್ಷಕರಾಗಿದ್ದರು. ಶಾಲೆಯಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಪ್ರತಿ ವರ್ಷ ಶಾಲೆಯಲ್ಲಿ ಉತ್ತಮ ಫಲಿತಾಂಶ ಬರುವಂತೆ ನೋಡಿಕೊಳ್ಳುತ್ತಿದ್ದರು ಎಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.
ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಾಮರಾಜನಗರ ತಾಲೂಕಿನ ನಾಗವಳ್ಳಿ ಗ್ರಾಮದಲ್ಲಿ ಕೊಂಗನಾಡು ಮಾರಮ್ಮನ ಹಬ್ಬದ ಅಂಗವಾಗಿ ನಡೆದ ಮಾರಿತಟ್ಟೆ ಉತ್ಸವ ಅದ್ದೂರಿಯಾಗಿ ನಡೆಯಿತು. ಮಾರಿತಟ್ಟೆಯನ್ನು ಎತ್ತಿ ನಿಲ್ಲಿಸುವಾಗ ಪೈಪೋಟಿ ಇರುತ್ತದೆ. ಆದರೂ ವಿಜೃಂಭಣೆಯಿಂದ ಗ್ರಾಮದ ಯುವಕರು ಶಿಳ್ಳೆ ಚಪ್ಪಾಳೆ ಮೂಲಕ ದೇವರಿಗೆ ಜೈಕಾರ ಕೂಗಿ ಮಾರಿತಟ್ಟೆ ಎತ್ತಿ ನಿಲ್ಲಿಸಿ ಸಂಭ್ರಮಿಸಿದರು. ಯುವಕರು ಡೋಲು ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದರು. ಮಾರಿತಟ್ಟೆಗಳನ್ನು ಸೇರಿಸಿ ಹಗ್ಗದಿಂದ ಕಟ್ಟಿ ಅದರ ಅಡಿಯಲ್ಲಿ ಬೆಂಕಿ ಹಾಕಿ ತೂಗು ಹಾಕಿದ ಹಗ್ಗದಿಂದ ಉಯ್ಯಾಲೆ ಆಡಲಾಯಿತು. ಇದು ಗ್ರಾಮದೇವತೆ ಕೊಂಗನಾಡು ಮಾರಮ್ಮನ ಹಬ್ಬದ ಮಾರಿತಟ್ಟೆ ಉತ್ಸವದ ವಿಶೇಷವಾಗಿದೆ. ಚಾಮರಾಜನಗರದ ಸಂತೇಮರಹಳ್ಳಿ ವೃತ್ತದಲ್ಲಿ ಹಮ್ಮಿಕೊಂಡಿದ್ದ ಸ್ವಚ್ಛತಾ ಅಭಿಯಾನಕ್ಕೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಚಾಲನೆ ನೀಡಿದರು. ನಂತರ ಮಾತನಾಡಿ, ಚಾಮರಾಜನಗರ ಪಟ್ಟಣದ 4 ಕಡೆ ಅಭಿವೃದ್ಧಿ ಹೊಂದುತ್ತಿದೆ. ಜನರಿಗೆ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಅಗತ್ಯವಾಗಿದೆ. ಸುಂದರ ಪಟ್ಟಣಕ್ಕಾಗಿ ಸ್ವಚ್ಛತಾ ಕಾರ್ಯ ನಿರಂತರವಾಗಿ ನಡೆಯಬೇಕು. ಸಮಗ್ರ ಅಭಿವೃದ್ಧಿಗಾಗಿ 144 ಕೋಟಿ ಅನುದಾನದ ಅವಶ್ಯಕವಿದೆ ಎಂದರು.
ಕೊರಟಗೆರೆ ತಾಲೂಕಿನ ಎಲ್ಲಾ ಹೋಬಳಿಗಳಲ್ಲಿ ಯುವ ಮಡಿವಾಳ ಸಮುದಾಯ ಒಗ್ಗೂಡಿಸಲು ಪಟ್ಟಣದ ಮಡಿವಾಳ ಸಮುದಾಯದ ಭವನದಲ್ಲಿ ನೂತನ ಮಡಿವಾಳ ಯುವ ವೇದಿಕೆ ಸ್ಥಾಪನೆ ಪೂರ್ವಭಾವಿ ಸಭೆ ಏರ್ಪಡಿಸಲಾಗಿತ್ತು. ಮಡಿವಾಳ ಜನಾಂಗದ ಯುವ ಅಧ್ಯಕ್ಷ ಕಾಂತರಾಜು ಮಾತನಾಡಿ, ಸಮುದಾಯ ಶೋಷಿತ ಸಮುದಾಯವಾಗಿದ್ದು ಸರ್ಕಾರದಿಂದ ತಲುಪುವ ಯಾವುದೇ ಯೋಜನೆಗಳು ಪ್ರತಿ ಹಳ್ಳಿಯ ಮನೆಗೆ ತಲುಪಿಸುವಂತೆ ಕೆಲಸ ಮಾಡಬೇಕು ಎಂದರು. ಚುನಾವಣಾ ಸಮಯದಲ್ಲಿ ಮಾತ್ರ ರಾಜಕಾರಣಿಗಳಿಗೆ ನಮ್ಮ ಸಮುದಾಯದವರು ಕಣ್ಣಿಗೆ ಕಾಣುವುದು. ಈ ರೀತಿಯ ಸಂಘಟನೆಗಳನ್ನು ಮಾಡುವುದರಿಂದ ಹೋರಾಟ ಮಾಡಿ ನಮ್ಮ ಹಕ್ಕುಗಳನ್ನು ಪಡೆಯಲು ಸಹಾಯವಾಗುತ್ತದೆ. ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ಹೋರಾಡಿದರೆ ಸಮುದಾಯವೂ ಇದೆ ಎಂದು ತೋರಿಸಬಹುದು ಎಂದರು. ನಂಜನಗೂಡು ತಾಲೂಕಿನ ಚುಂಚನಹಳ್ಳಿಯಲ್ಲಿ ಅಂಬೇಡ್ಕರ್ ಜಯಂತ್ಯೋತ್ಸವ ಅಂಗವಾಗಿ ವಿಮೋಚನಾ ಯುವಕರ ಸಂಘ ಚುಂಚನಹಳ್ಳಿಯಿಂದ ಆಯೋಜಿಸಿದ್ದ ಬುದ್ಧ ಬಸವ ಅಂಬೇಡ್ಕರ್ ಕಪ್ ಸೀಸನ್ 5 ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯ 2ನೇ ದಿನದ ಪಂದ್ಯಾವಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚು ಆದ್ಯತೆ ನೀಡುತ್ತಿದ್ದೇನೆ. ಗ್ರಾಮೀಣ ಭಾಗದಲ್ಲಿ ಕ್ರೀಡೆಗಳು ನಡೆಯುತ್ತಿರಬೇಕು, ಆಗ ಮಾತ್ರ ಕ್ರೀಡೆಗಳನ್ನು ಉಳಿಸಿಕೊಳ್ಳಲು ಸಾಧ್ಯ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದ ಸರ್ ಎಂವಿ ಜಿಲ್ಲಾ ಕ್ರೀಡಾಂಗಣ ಅಭಿವೃದ್ಧಿಗೆ ಅನುದಾನ ತರುವ ಭರವಸೆ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಯುವಜನ ಸಬಲೀಕರಣ ಇಲಾಖೆ ಆಯುಕ್ತರೊಂದಿಗೆ ಭೇಟಿ, ಕ್ರೀಡಾಂಗಣ ಪರಿಶೀಲನೆ. ನಂದಿಗಿರಿಧಾಮ ರಸ್ತೆಯಲ್ಲಿ ಮುಂದಿನ 1 ತಿಂಗಳ ಕಾಲ ವಾರದ ದಿನಗಳಲ್ಲಿ ವಾಹನ ಸಂಚಾರ ಬಂದ್. ರಸ್ತೆ ಡಾಂಬರೀಕರಣ ಕಾಮಗಾರಿ ಹಿನ್ನೆಲೆಯಲ್ಲಿ ಸಂಚಾರ ಇಲ್ಲ. ಪ್ರವಾಸಿಗರು ಸಹಕರಿಸಲು ಜಿಲ್ಲಾಡಳಿತ ಮನವಿ. ಬೆಳೆದು ನಿಂತ ಅಡಿಕೆ ಗಿಡಗಳನ್ನು ಕತ್ತರಿಸಿ ಪೈಶಾಚಿಕತೆ ಮೆರೆದ ಕಿಡಿಗೇಡಿಗಳು. ಗೌರಿಬಿದನೂರು ತಾಲೂಕಿನಲ್ಲಿ ನಡೆದ ದುರಂತ, 100ಕ್ಕೂ ಹೆಚ್ಚು ಅಡಿಕೆ ಗಿಡಗಳ ನಾಶ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಮುಂದುವರಿದ ಖಾಸಗಿ ಕಾಲೇಜು ಬಸ್ ಅಪಘಾತ. ನಿನ್ನೆ ಶಾಲಾ ಬಸ್ ಅಪಘಾತ ಮಾಸುವ ಮುನ್ನವೇ ಇಂದು ಖಾಸಗಿ ಕಾಲೇಜು ಬಸ್ ಅಪಘಾತ. ಅಪಘಾತದಲ್ಲಿ 2 ಸ್ಥಳದಲ್ಲಿಯೇ ಸಾವು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.